ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಾವು ಭಗವದ್ಗೀತೆಯ 9ನೇ ಅಧ್ಯಾಯದ ನಿನ್ನೆ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಮೊದಲನೇ ಶ್ಲೋಕವನ್ನ ಓದಿ ಅದರ ಸಾಮಾನ್ಯ ಅರ್ಥವನ್ನು ಹೇಳಿದ್ವಿ. ಆ ವಿಷಯವನ್ನ ಇನ್ನೊಮ್ಮೆ ನೋಡಿ ಮುಂದೆ. ಶ್ರೀ ಭಗವಾನ್ ಉವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಕೃಷ್ಣ ಪರಮಾತ್ಮನು ಹೇಳಿದ ಎಲೆ ಅರ್ಜುನ, ಅನಸೂಯವೇ, ದೋಷ ದೃಷ್ಟಿ ರಹಿತ ಭಕ್ತನಾದ ನಿನಗೆ ಇದಂ ಗುಹ್ಯತಮಂ ವಿಜ್ಞಾನ ಸಹಿತಂ, ಈ ಪರಮ ಗೋಪ್ಯವಾದ ವಿಜ್ಞಾನ ಸಹಿತವಾದ ಜ್ಞಾನವನ್ನು, ವಿಜ್ಞಾನ ಸಹಿತವಾದ ಜ್ಞಾನವನ್ನು ಅಂದ್ರ ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನವನ್ನು ಚೆನ್ನಾಗಿ ಹೇಳುತ್ತೇನೆ. ಪ್ರವಕ್ಷ್ಯಾಮಿ, ವಕ್ಷ್ಯಾಮಿ ಅಂದಿಲ್ಲ, ಪ್ರವಕ್ಷ್ಯಾಮಿ, ಚೆನ್ನಾಗಿ ಹೇಳುತ್ತೇನೆ ಅಂತ. ಪ್ರಕರ್ಷೇಣ ವಕ್ಷ್ಯಾಮಿ ಪ್ರವಕ್ಷ್ಯಾಮಿ, ಪ್ರಕರ್ಷೇಣ ವಕ್ಷ್ಯಾಮಿ ಪ್ರವಕ್ಷ್ಯಾಮಿ, ಚೆನ್ನಾಗಿ ಹೇಳುತ್ತೇನೆ ಅಂತ ಯಾರು? ಭಗವಂತ. ತು ಯತ್ ಜ್ಞಾತ್ವಾ, ಏನೆಂದರೆ ಯಾವುದನ್ನು ತಿಳಿದು ನೀನು ಅಶುಭಾತ್ ದುಃಖರೂಪಿ ಜಗತ್ತಿನಿಂದ ಅಥವಾ ಸಂಸಾರದಿಂದ ಮೋಕ್ಷಸೆ ಪಾರಾಗಿ ಹೋಗುವೆ, ಮೋಕ್ಷವನ್ನು ಹೊಂದುವೆ ಅಂತ ಅರ್ಥ. ಇಷ್ಟು ವಿಷಯವನ್ನು ನಿನ್ನೆ ಹೇಳಿದ್ದೆ. ಈಗ ಅಪೋಲಿಂದ ಪೇಜ್ ನಂಬರ್ 3 ಓದ್ತೇನೆ. ಇಂಡಕ್ ಸರ್ ಬಂದ್ರಿ ಸರ? ಬಂದೇನ್ರಿ. ನಾನು 3:30 ಪಟ ಹೇಳ್ತೀನಿ, ಆಮ್ಯಾಗ ನೀವು ಕಂಟಿನ್ಯೂ ಮಾಡ್ರಿ. ಮತ್ತೆ ಎಷ್ಟನೇ ಪೇಜ್ ಚಾಲು ಮಾಡ್ರಿ ಹೇಳ್ರಿ ಇದ್ರಾಗ? ಇಂಗ್ಲಿಷ್ ಪೇಜ್ ನಂಬರ್ 3 ಈಗ ಇದೈತಲ್ಲ, ಈಗ 118 ಚಾಪ್ಟರ್ 09 ವರ್ಸ್ ನಂಬರ್ 1 to 4 ಐತಲ್ಲ, ಅದ್ರಾಗ 3ನೇ ಪೇಜ್. ಪೇಜ್ 13 ಪೇಜ್ ನಂಬರ್ 3. ಆಯ್ತಾಯ್ತು. ಪೇಜ್ ನಂಬರ್ 3. 3 1 2 3. The Lord said, however, ಅದೇ ನೋಡ್ರಿ 9ನೇ ಅಧ್ಯಾಯ 9ನೇ ಅಧ್ಯಾಯ ಎಷ್ಟನೇ ಶ್ಲೋಕ ರೀ? 1ನೇ ಶ್ಲೋಕ. 1ನೇ ಶ್ಲೋಕ 3ನೇ ಪೇಜ್. 3ನೇ ಪೇಜ್. ಆಯ್ತು, ಓದ್ರಿ. ಕೃಷ್ಣ ಸೇಸ್, ಓದ್ರಿ. Lord Krishna said, however, to you who are non-critical, 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 I shall impart this Jnana along with Vijnana, which is the greatest secret, and the doing which Jnanam, you will be freed from samsara. The Lord said, Paramatma ಹೇಳಿದ, to you who are non-critical, ನೀ ಹೆಂಗದೀಪ ಅಂತಂದ್ರೆ ಅರ್ಜುನ ಒಳ್ಳೆ ಮಾಡ್ತಾನೆ ಭಗವಂತ ಅಂತಾರಪ್ಪ ಅವ್ರು. ನೀನು ನಾನ್-ಕ್ರಿಟಿಕಲ್ ಅದಿದಿ, ಕ್ರಿಟಿಕಲ್ ಇಲ್ಲ. ಕ್ರಿಟಿಕಲ್ ಇದ್ದವ್ರಿಗೆ ಶಾಸ್ತ್ರ ಹೇಳೋದು ಕಷ್ಟ ಆಗ್ತದ ಅಂತ ಅರ್ಥ. ದೋಷ ದೃಷ್ಟಿ ಇದ್ದವ್ರಿಗೆ ಶಾಸ್ತ್ರ ತಿಳಿಯುವುದಿಲ್ಲ, ಕಷ್ಟ ಆಗ್ತದೆ ಹೇಳೋದು. ಅದಕ್ಕೆ ನೀನು ದೋಷ ದೃಷ್ಟಿ ಇಲ್ಲ, ಆದ್ರಿಂದ ನೀನು ನಾನ್ ಕ್ರಿಟಿಕಲ್ ಅಂತಾರ ಅಪ್ಪೋರ್. ಯಾರು? ಭಗವಂತ ಅಂತ ಅಪ್ಪೋರ್ ಟೀಕಾ ಬರೀತಾರೆ. ಐ ಶಾಲ್ ಇಂಪಾರ್ಟ್ ದಿಸ್ ಜ್ಞಾನ ಅಲಾಂಗ್ ವಿತ್ ವಿಜ್ಞಾನ, ಈ ಪರೋಕ್ಷ ಜ್ಞಾನ ಸಹಿತವಾದ ಅಪರೋಕ್ಷ ಜ್ಞಾನವನ್ನ, ಅದು ಯಾವ್ದು? ಗ್ರೇಟೆಸ್ಟ್ ಸೀಕ್ರೆಟ್. ಗುಹ್ಯತಮಂ ಇದಂ ಉತ್ತಮಂ. ಗುಹ್ಯ ಅಂದ್ರೆ ಇದು ಹೇಳಿದ್ರು ತಿಳಿಯೋದಿಲ್ಲ. And during which ಜ್ಞಾನಂ you will be freed from ಸಂಸಾರ. ಅಕಸ್ಮಾತ್ ಯಾರಿಗಾದ್ರೂ ಈ ಜ್ಞಾನ ಅದು ಸಂಸಾರದಿಂದ ಅವರು ಮುಕ್ತರೇ ಆಗುತ್ತಾರೆ ಅಂತ ಭಗವಂತ ಹೇಳ್ತಾರೆ. ಅದನ್ನ ವಿಸ್ತಾರ ಮಾಡಿ ಹೇಳ್ತಾರೆ ಅಪ್ಪವರು. ದ ಲಾರ್ಡ್ ಕೃಷ್ಣ ಇಂಟ್ರೊಡ್ಯೂಸ್ ದ ಸಬ್ಜೆಕ್ಟ್ ಮ್ಯಾಟರ್ ಇನ್ ದ ಫಸ್ಟ್ 3 verses. 9ನೇ ಅಧ್ಯಾಯದ ವಿಷಯ ಭಗವಂತ ಏನು ಹೇಳ್ಬೇಕಂತಾರ ಅವರು 3 ಶ್ಲೋಕಗಳಲ್ಲಿ ಅದನ್ನು ಮೊದಲು ಹೇಳ್ತಾರೆ. He says the subject matter is going to Ishvara Jnanam, that is going to the subject matter of 9th chapter. 9ನೇ ಅಧ್ಯಾಯದ ವಿಷಯ ಏನಂದ್ರೆ ಪರಮಾತ್ಮನ ಜ್ಞಾನ. ಅಂಡ್ ವಾಟ್ ಟೈಪ್ ಆಫ್ ಈಶ್ವರ ಜ್ಞಾನಂ? ಯಾವ ರೀತಿ ಈಶ್ವರನ ಜ್ಞಾನ? ಈಶ್ವರ ಜ್ಞಾನಂ ಕನ್ಸಿಸ್ಟಿಂಗ್ ಆಫ್ both of his inferior nature as well as his superior nature. ಅವನ ಅಪರಾ ಪ್ರಕೃತಿ ಸಹಿತ ಪರಾ ಪ್ರಕೃತಿ.
ಪ್ರಕೃತಿ ಸಹಿತ ಪರಾ ಪ್ರಕೃತಿ ಅಂತ ಹೇಳ್ತೀನಿ. ರಿಮೆಂಬರ್ ದ 7th ಚಾಪ್ಟರ್, ಇಲ್ಲಿ 7ನೇ ಅಧ್ಯಾಯವನ್ನ ನೆನೆಸಿಕೊಡ್ರಿ. ಅಪರಾ ಪ್ರಕೃತಿ ಆಸ್ ವೆಲ್ ಆಸ್ ಪರಾ ಪ್ರಕೃತಿ ಅಲ್ಲಿ ಹೇಳ್ಯಾರ, ಕೊನೆಗೆ ಹೇಳ್ಯಾರ ನೋಡ್ಕೊಡ್ರಿ ಅಂತ. ಅಪರಾ ಪ್ರಕೃತಿ ಮೀನ್ಸ್ ಸಗುಣ ಸ್ವರೂಪ. ಅಪರಾ ಪ್ರಕೃತಿ ಅಂದ್ರ ಸಗುಣ ಸ್ವರೂಪ. ಸಗುಣ ಸ್ವರೂಪ ಅಪರಾ ಪ್ರಕೃತಿ ದ ನೇಚರ್ ಆಫ್ ಲಾರ್ಡ್ ವಿತ್ ಅಟ್ರಿಬ್ಯೂಟ್ಸ್, ಗುಣ ಸಹಿತ ಪರಮಾತ್ಮನ ವರ್ಣನೆ. ಎನಿ ಪರ್ಸನಲ್ ಗಾಡ್ ಕಮ್ಸ್ ಅಂಡರ್ ಅಪರಾ ಪ್ರಕೃತಿ ಆಸ್ ದೇರ್ ಇಸ್ ಎ ನೇಮ್ ಅಂಡ್ ಫಾರ್ಮ್. ಯಾವ ದೇವರಿಗೆ ಆಕಾರ ತೋರ್ಸ್ಯಾರೋ, ಒಂದು ಹೆಸರು ಕೊಟ್ಟಾರೋ, ಅವೆಲ್ಲವೂ ಅಪರಾ ಪ್ರಕೃತಿಯೊಳಗೆ ಬರ್ತಾವ ಅಂತ ಹೇಳ್ತಾರ ಅಪ್ಪವ್ರು. ನಾಮರೂಪ ಸಹಿತ ಇದ್ದಂತಹ ಪರಮಾತ್ಮಗ ಸಗುಣ ಪರಮಾತ್ಮ ಅಂತಾರ, ಅವು ಅಪರಾ ಪ್ರಕೃತಿಯೊಳಗೆ ಬರ್ತಾವು ಅರ್ಜುನ. ಇವನ್ ದ ವಿಶ್ವರೂಪ ಫಾರ್ಮ್ ಆಫ್ ಗಾಡ್ ವಿಲ್ ಕಮ್ ಅಂಡರ್ ಅಪರಾ ಪ್ರಕೃತಿ. ಈ ವಿಶ್ವರೂಪ ದರ್ಶನ ಅಂತ ಬರ್ತದೆ. ಪರಮಾತ್ಮನ ವಿರಾಟ ರೂಪ ಈ ಜಗತ್ತೇ ಅಂತ ತೋರಿಸ್ತಾರ. 12ನೇ ಅಧ್ಯಾಯದ ಮುಂದೆ ಹೇಳೋದಾರ, ನಾ ಮೊನ್ನೆ ನೀವು ಹೇಳಿದ್ದೆ, ಈ ಜಗತ್ತೇನು ತೋರಾಗ್ತೈತಲ್ಲ ಇದು ಪರಮಾತ್ಮನ ವಿರಾಟ ರೂಪ, ಸ್ಥೂಲ ಶರೀರ ಅಂತ ಹೇಳ್ತೀವಿ ನಾವು. ಇದು ಕೂಡ ಎದುರಾಗ ಬರ್ತೈತ್ರಿ ಅಂದ್ರ ಅಪರಾ ಪ್ರಕೃತಿಯೋ ಏನು ಪರಾ ಪ್ರಕೃತಿ ಅಂದ್ರ ಇದು ಕೂಡ ಅಪರಾ ಪ್ರಕೃತಿಯಲ್ಲಿ ಬರ್ತದ. ಯಾಕೆ ಇದಕ್ಕೊಂದು ನಾಮ ಅದ, ಇದಕ್ಕೊಂದು ರೂಪ ಅದ. ಎಲ್ಲಿ ನಾಮರೂಪ ಬಂತು ಅದು ಮಾಯಾ ಅಂಶ ಅಂತ ತಿಳಿದು ಅದು ಅಪರಾ ಪ್ರಕೃತಿ ಅಂತ ತಿಳ್ಕೊಳ್ರಿ. ಇವನ್ ದ ವಿಶ್ವರೂಪ ಕನ್ಸಿಸ್ಟ್ ಆಫ್ ನೇಮ್ ಅಂಡ್ ಫಾರ್ಮ್ಸ್. ವಿಶ್ವರೂಪ ಪರಮಾತ್ಮ ಅಲ್ಲಿ ಅದು ನಾಮ ಮತ್ತು ರೂಪ ಸಹಿತ ಇರುವುದರಿಂದ ಅದು ಕೂಡ ಪರಮಾತ್ಮನ ಅಪರಾ ಪ್ರಕೃತಿಯ ಹೊರತು ಅದು ಪರಾ ಪ್ರಕೃತಿ ಅಲ್ಲ. ಪರಾ ಪ್ರಕೃತಿ ಅಂದ್ರ ಅಲ್ಲಿ ನಾಮ ಇರಬಾರ್ದು, ಅಲ್ಲಿ ರೂಪ ಇರಬಾರ್ದು, ನಿರಾಕಾರ ನಿರ್ಗುಣ ತತ್ವ ಇರ್ಬೇಕು. ಅದಕ್ಕಂತಾರ ಪರಾ ಪ್ರಕೃತಿ. ಪರ ಅಂದ್ರೆ ಏನ್ರಿ? ಶ್ರೇಷ್ಠ. ಅಪರ ಅಂದ್ರೆ ಏನ್ರಿ? ಕನಿಷ್ಠ. So whatever consists of names and forms and whatever is subject to change will come under inferior nature. Why? It is subject to time and change. ಅದಕ್ಕೊಂದು ನಿರ್ಧಾರ ಮಾಡಿಬಿಟ್ರು. ಏನಂತ? ಯಾವುದು ನಾಮರೂಪ ಸಹಿತವಾಗಿದೆಯೋ ಪರಮಾತ್ಮಂದು, ನಾಮ ಮತ್ತು ರೂಪ ಇದೆಯೋ, ಮತ್ತೆ ಯಾವುದು ಪರಮಾತ್ಮನ ರೂಪ ಅಂತ ಹೇಳಿ ಬದಲಾವಣೆ ಆಗ್ತದೆಯೋ ಅದಕ್ಕೆ ನಾವು ಅಪರಾ ಪ್ರಕೃತಿಯೊಳಗೆ ಹಾಕಬೇಕು ಅಂತಾರ. ಯಾಕ? ಕಾಲಕ್ರಮದಲ್ಲಿ ಅದು ಬದಲಾವಣೆ ಆಗ್ತದೆ, ಅದರಿಂದ ಅದು ಅಪರಾ ಪ್ರಕೃತಿ. And then what is ಪರಾ ಪ್ರಕೃತಿ? ಪರಾ ಪ್ರಕೃತಿ ಅಂದ್ರೆ ಏನ್ರಿ? The higher nature of the Lord which is beyond time and space. ಅಂದ್ರೆ ಪರಾ ಪ್ರಕೃತಿ ಅಂದ್ರ ದೇಶ ಕಾಲ ಮೀರಿದ ತತ್ವ ಏನದ. ಮತ್ತ ಅದು ಹೆಂಗದ? ಅದು ಹೆಂಗದ ಅಂದ್ರ ಅದು ದೇಶ ಕಾಲಗಳ ಆಚೆಗದ ಮತ್ತು ಅದು ಶ್ರೇಷ್ಠ ಅದ, ಅದು ನಿರಾಕಾರ ನಿರ್ಗುಣ ಅದ, which is absolute nature, which is called ಚೈತನ್ಯ ಸ್ವರೂಪಂ. ಅದಕ್ಕೇನು ಅಂತಾರ ಅಂದ್ರೆ ಚೇತನ ಸ್ವರೂಪ ಅಂತಾರ. which is called ಪರಾ ಪ್ರಕೃತಿ ಅಂತಾರ. ಪರಾ ಪ್ರಕೃತಿ. If you remember the 7th chapter, ನಿರ್ಗುಣ ನಿರ್ವಿಕಾರ ನಿರ್ವಿಕಲ್ಪ ಚೇತನ ರೂಪಂ ಪರಾ ಪ್ರಕೃತಿ. 7ನೇ ಅಧ್ಯಾಯ ನಿಮಗೆ ನೆನಪಿರ್ತಂದ್ರೆ ಆ 7ನೇ ಅಧ್ಯಾಯದಾಗ ಏನ್ ಹೇಳಿದ್ರು? ನಿರ್ಗುಣ ನಿರ್ವಿಕಾರ ನಿರ್ವಿಕಲ್ಪ ಚೇತನ ರೂಪ ಏನದ, ಆ ರೂಪ ಅಂದ್ರು ಅಲ್ಲಿ ರೂಪ ಇಲ್ಲ, ಅದು ಪರಾ ಪ್ರಕೃತಿ ಅಂತ ಹೇಳಿದ್ದಾರೆ. ಗುಣ ರಹಿತ ಇರಬೇಕು ನಿರ್ಗುಣ, ವಿಕಾರ ರಹಿತ ಇರಬೇಕು ನಿರ್ವಿಕಾರ, ಕಲ್ಪನೆ ರಹಿತ ಇರಬೇಕು ನಿರ್ವಿಕಲ್ಪ ಅಂತ, ಚೇತನ ಇರಬೇಕು ಜಡ ಇರಬಾರದು ಅಂತ ತತ್ವಕ್ಕೆ ಪರಾ ಪ್ರಕೃತಿ ಅಂತ. The higher nature is attributeless. ಪರಮಾತ್ಮನ ಶ್ರೇಷ್ಠವಾದಂತಹ ಸ್ವರೂಪ ಹೆಂಗದ ಅಂದ್ರೆ ಗುಣರಹಿತ ಅದ, ನಿರ್ಗುಣ ಅದ, ಚೇಂಜ್ಲೆಸ್ ಅದ, ಅದು ಯಾವಾಗಲೂ ಬದಲಾವಣೆ ಆಗುವುದಿಲ್ಲ. ಡಿವಿಷನ್ಲೆಸ್, ಅದರಲ್ಲಿ ಭಾಗಗಳನ್ನ ಮಾಡ್ಲಿಕ್ಕೆ ಬರುವುದಿಲ್ಲ. ಇಟ್ ಇಸ್ ಎ ಕಾನ್ಸಿಯಸ್ನೆಸ್, ಅದು ಕೇವಲ ಅರಿವು. ಇಟ್ ಈಸ್ ದ ಹೈಯರ್ ನೇಚರ್ ಆಫ್ ಗಾಡ್. ಅದು ಪರಮಾತ್ಮನ ವಾಸ್ತವಿಕ ಸ್ವರೂಪ, ಪರಮಾತ್ಮನ ವಾಸ್ತವಿಕ ಸ್ವರೂಪ. Then what is the lower nature? ಮತ್ತೆ ಅಪರಾ ಪ್ರಕೃತಿ ಅಂದ್ರೆ ಏನು? ಇಲ್ಲ ಬೇಕಾದ್ರೆ ನೋಡಿ. ಸಗುಣ ಸವಿಕಾರ ಸವಿಕಲ್ಪ ಅಚೇತನ ಸ್ವರೂಪ, ಅದಕ್ಕೇನಂತಾರ? ಅಪರಾ ಪ್ರಕೃತಿ ಅಂತಾರೆ. ಇಟ್ ಇಸ್ ಫುಲ್ ಆಫ್ ಅಟ್ರಿಬ್ಯೂಟ್ಸ್, ಅದು ಪೂರ್ಣ ಗುಣಗಳಿಂದ ಕೂಡಿದೆ. ಇಟ್ ಇಸ್ ಫುಲ್ ಆಫ್ ಮಾಡಿಫಿಕೇಶನ್, ಅದು ಬಹಳ ತುಂಬಾ ಬದಲಾವಣೆಯಿಂದ ಕೂಡಿದ. ಇಟ್ ಇಸ್ ಫುಲ್ ಆಫ್ ಡಿವಿಷನ್ಸ್, ಅದು ತುಂಬಾ ಭಾಗಗಳಿಂದ ಕೂಡಿದ. ಅಂಡ್ ಇಟ್ ಈಸ್ ಮಟೀರಿಯಲ್ ಇನ್ ನೇಚರ್, ಅದು ದ್ರವ್ಯ ಪದಾರ್ಥ ಅದ ಅಂತ ಹೇಳ್ತಾರ. And Krishna says, hey Arjuna, in this chapter I am going to give you
ದ ನಾಲೆಜ್ ಆಫ್ ಬೋತ್ ಅಪರಾ ಅಂಡ್ ಪರಾ ಪ್ರಕೃತಿ. ಈ ಒಂದು 9ನೇ ಅಧ್ಯಾಯದಲ್ಲಿ ನಿನಗೆ ಅಪರಾ ಪ್ರಕೃತಿಯ ಜ್ಞಾನವನ್ನು ಕೊಡ್ತೇನೆ, ಪರಾ ಪ್ರಕೃತಿಯ ಜ್ಞಾನವನ್ನು ಕೊಡ್ತೇನೆ. ಅಂಡ್ ದ ನಾಲೆಜ್ ಆಫ್ ದ ಹೈಯರ್ ನೇಚರ್ ಆಫ್ ಗಾಡ್ ಇಸ್ ವಿಜ್ಞಾನಂ ಅಂಡ್ ದ ನಾಲೆಜ್ ಆಫ್ ದ ಲೋವರ್ ನೇಚರ್ ಆಫ್ ದ ಇಸ್ ಕಾಲ್ಡ್ ಜ್ಞಾನಂ. ಅಪರಾ ಪ್ರಕೃತಿಯ ಜ್ಞಾನಕ್ಕೆ ಜ್ಞಾನ ಅಂತೀವಿ, ಪರಾ ಪ್ರಕೃತಿಯ ಜ್ಞಾನಕ್ಕ ವಿಜ್ಞಾನ ಅಂತೀವಿ. ಇಷ್ಟ ಫರ್ಕ್. ಯಾವುದು ದೃಶ್ಯದ ಆ ದೃಶ್ಯದ ಪದಾರ್ಥದ ಜ್ಞಾನಕ್ಕೆ ನಾವು ಏನಂತೀವಿ? ಅಪರಾ ಪ್ರಕೃತಿ ಅಂತೀವಿ. ಯಾವುದು ದೃಕ್ಕದ ಆ ದೃಕ್ಕದ ಜ್ಞಾನಕ್ಕೆ ನಾವೇನಂತೀವಿ? ಪರಾ ಪ್ರಕೃತಿ ಅಂತೀವಿ ಅಂತ ಸಂಕ್ಷಿಪ್ತ ಹೇಳ್ತಾನೆ. Therefore, I am going to give both Jnanam and Vijnanam. So, this itself indicates that this chapter is similar to 7th chapter, because 7th chapter was titled, what is the name of the 7th chapter? You should remember at least the title. 7th chapter is titled as Jnana Vijnana Yoga. ಮತ್ತೆ ಜ್ಞಾನ ವಿಜ್ಞಾನ ಯೋಗ ಅಂತ 7ನೇ ಅಧ್ಯಾಯದ ವಿಷಯನ ಇಲ್ಲ ಐತಿ ಅಂದ್ರ, ಮತ್ತೆ ಇಲ್ಲಿ ಜ್ಞಾನ ವಿಜ್ಞಾನ ಯೋಗ ಅನ್ನಬೇಕಾಗಿತ್ತಲ್ಲ. 7ನೇ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಹೆಸರಿಟ್ಟಾರ. ಅದ ಅಧ್ಯಾಯದ ವಿಷಯವನ್ನ 9ನೇ ಅಧ್ಯಾಯದಲ್ಲಿ ಮುಂದುವರಿಸಿ ಇದಕ್ಕೆ ಏನಂತ ಹೆಸರಿಟ್ಟಾರ? ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಹೆಸರಿಟ್ಟಾರಲ್ಲ. ಯಾಕೆ ಅಂತ ಪ್ರಶ್ನೆ ಕೇಳ್ತಾನ. ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಹೆಸರಿಟ್ರು, ಮತ್ತೆ 7ನೇ ಅಧ್ಯಾಯದ ವಿಷಯನ ಐತಲ್ಲ ಅಂದ್ರೆ, which means Saguna, Ishvara, Nirguna, Ishvara Jnanam. And when you gain the knowledge of Saguna Ishvara, you will be in the field of division or Dvaitam. When you have the Saguna Ishvara Jnanam, certainly you will see the difference between Ishvara and you. Therefore, always Saguna Ishvara Jnanam will come under Veda Jnanam or Dvaita Jnanam. Antari Apuru. When you gain the knowledge of ಸಗುಣ ಈಶ್ವರನ ಜ್ಞಾನವನ್ನ ಪಡೆದ ನಂತರ ನಾವು ದ್ವೈತದಾಗಿರ್ತೇವೋ ಅದ್ವೈತದಾಗಿರ್ತೇವೋ ಅಂದ್ರೆ ನಾವು ದ್ವೈತದಾಗಿರ್ತೀವಿ ಅಂತ. ದ್ವೈತದಾಗಿರುವುದರಿಂದ ನಾವು ಸಗುಣ ಈಶ್ವರನ ಜ್ಞಾನವನ್ನು ಹೊಂತೀವಿ. ಅವಾಗ ನಮ್ಗ ಪರಮಾತ್ಮಗೂ ನಮಗ ಭೇದ ಅಂತ ತಿಳಿತೇವೆ, ಅಭೇದ ಅಂತ ತಿಳಿತೇವೆ ಅಂದ್ರೆ ಭೇದವನ್ನ ಹೇಳ್ತೀವಿ. ಭೇದವನ್ನ ಹೇಳ್ತೀವಿ ಅಂತಂದ್ರೆ ಅದು ದ್ವೈತ ಆತು. ದ್ವೈತ ಅಂತಂದ್ರೆ ಏನರ್ಥ? ನಾನು ಬೇರೆ, ದೇವರು ಬೇರೆ. ಗಾಡ್ ಈಸ್ ಡಿಫ್ರೆಂಟ್, ಐ ಆಮ್ ಡಿಫ್ರೆಂಟ್. ಗಾಡ್ ಈಸ್ ಪರ್ಫೆಕ್ಷನ್, ಐ ಆಮ್ ಇಂಪರ್ಫೆಕ್ಷನ್. ಪರಮಾತ್ಮ ಅನ್ನುವಂಥದ್ದು ಸಂಪೂರ್ಣ ಶುದ್ಧ ತತ್ವ ಅದ, ಶುದ್ಧ ಅಶುದ್ಧ ಮಿಶ್ರ ತತ್ವ ಅದೇನಿ ಅಂತ ಹಿಂಗ ಅರ್ಥ ಆಗ್ತದಲ್ಲ. ಗಾಡ್ ಈಸ್ ಗ್ರೇಟ್, ಐ ಆಮ್ ಮಿಸರೇಬಲ್. ಪರಮಾತ್ಮ ದೊಡ್ಡವದಾನ, ಇಡೀ ಜಗತ್ತಿಗೆ ವಿಶ್ವಕ್ಕೆ ದೊಡ್ಡವದಾನ. ನಾನ್ ಮಾತ್ರ ಈ ಜಗತ್ತಿನಲ್ಲಿ ಬಂದ ಸಣ್ಣ ಕ್ರಿಮಿ ಇದ್ದೇನಿ. ಮಿಸರೇಬಲ್, ದುಃಖಿ ಸ್ವರೂಪದವನ್ನು ಅದೇನಿ. ಮಿಸರೇಬಲ್ ಅಂದ್ರೆ ದುಃಖಿ ಅದೇನಿ. ದಿಸ್ ಇಸ್ ಆಲ್ವೇಸ್ Saguna. Whereas when a person comes to the higher nature of God, since there is no attribute at all, there will be nothing but to differentiate between God and me. ಅದೇ ರೀತಿ ದ್ವೈತವನ್ನ ದಾಟಿ, ಕಾಲ ದೇಶವನ್ನ ದಾಟಿ ನಾವು ಒಂದು ವೇಳೆ ಶಾಸ್ತ್ರದ ಅನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ, ಗುರುವಿನ ಅನುಗ್ರಹದಿಂದ ದೇಶ ಕಾಲಗಳನ್ನ ದಾಟಿದ್ವಿ ಅಂದ್ರೆ ನಿರಾಧಾರ ನಿರ್ಗುಣ ಪರಮಾತ್ಮ ಸ್ವರೂಪವನ್ನ ತಿಳಿದಿದ್ದೇ ಆದ್ರೆ ಅಲ್ಲಿ ಎರಡನ್ನೋದಿಲ್ಲ. ಇಲ್ಲ, ಅಲ್ಲಿ ಏನದ? ಅದ್ವೈತ. ಎರಡನ್ನೋದಿಲ್ಲ, ಅಲ್ಲಿ ಒಂದದ. ಆ ಒಂದರಲ್ಲಿ ಅದು ದೇವ್ರು, ಅದು ನಾನು ಅನ್ನೋದ ಭೇದ ಇಲ್ಲ. Therefore, when I come to Vijnanam, I will Aveda Jnanam. ಯಾವಾಗ ವಿಜ್ಞಾನಕ್ಕೆ ಬರ್ತೀವಿ ಅಲ್ಲಿ ಮಾತ್ರ ಅಭೇದ ಜ್ಞಾನ ಆಗ್ತದ. ಅದಕ್ಕಂತಾರ ಅದ್ವೈತ ಜ್ಞಾನ ಅಂತಾರ. ಅರ್ಜುನ, ಐ ವಿಲ್ ಗಿವ್ ಯು ಬೋತ್ ಭೇದ ಅಂಡ್ ಅಭೇದ ಜ್ಞಾನ. ನಿನಗ ಅಭೇದ ಜ್ಞಾನ ಹೇಳ್ತೀನಿ, ಭೇದ ಜ್ಞಾನ ಹೇಳ್ತೀನಿ ಅಂತ ಪರಮಾತ್ಮ ಅರ್ಜುನಿಗೆ ಆಶ್ವಾಸನೆ ಕೊಡ್ತಾ ಇದ್ದ. ಐ ವಿಲ್ ಗಿವ್ ಯು ಬೋತ್ ದ್ವೈತ ಅಂಡ್ ಅದ್ವೈತ ಜ್ಞಾನಂ. ದ್ವೈತ ಜ್ಞಾನವನ್ನು ಕೊಡ್ತೇನೆ, ಅದ್ವೈತ ಜ್ಞಾನವನ್ನು ಕೊಡ್ತೇನೆ. ಅಂದ್ರೆ ಏನು? ಸಗುಣ ಮತ್ತು ನಿರ್ಗುಣ ಜ್ಞಾನವನ್ನು ಕೊಡ್ತೇನೆ. ದಿಸ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಇಂಪಾರ್ಟ್ ಟು ಯು. ಈ ವಿಷಯದ ಇದು ಸಾರಾಂಶ. ಸಗುಣ ಮತ್ತು ನಿರ್ಗುಣ ವಿಷಯ ಜ್ಞಾನ. ಸಗುಣದಲ್ಲಿ ದ್ವೈತದ, ನಿರ್ಗುಣದಲ್ಲಿ ಅದ್ವೈತದ. ಆದ್ದರಿಂದ ಹೇಳ್ತಾನಮ್ಮ ಇಲ್ಲಿ ಭಗವಂತ ಏನ್ ಹೇಳ್ತಾನವ? ಇದಮ್ಮ ವಿಜ್ಞಾನ ಏನಂತಾನೆ? ಇದಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಅಹಂ ಪ್ರವಕ್ಷ್ಯಾಮಿ ಮೋಕ್ಷಸೆ ಅಶುಭಾತ್. ಐ ಆಮ್ ಗೋಯಿಂಗ್ ಟು ಕ್ಲಿಯರ್ಲಿ ಟೀಚ್ ಯು. ನಾನು ನಿನಗ ಯಾವ ಸಂಶಯ ಬರ್ತದೆ, ಕ್ಲಿಯರ್ಲಿ ಅಂದ್ರೆ ಯಾವ ಸಂಶಯ ರಹಿತವಾಗಿ ನಿನಗ ಈ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೇನೆ.
ಕೃಷ್ಣ ಈಸ್ ಸೋ ಕಾನ್ಫಿಡೆಂಟ್ ಆಫ್ ಹಿಸ್ ಟೀಚಿಂಗ್ ಎಬಿಲಿಟಿ. ಪರಮಾತ್ಮಗ ಅಷ್ಟೊಂದು ನಾನು ಕಲಿಸೇ ತೀರ್ತೀನಿ, ಕಲಿಸ್ಬೇಕು ಅನ್ನುವಂತ ಕಳಕಳಿ ಇಲ್ಲ ಇಲ್ಲಿ. He says, I will teach nicely and don't worry. ಪರಮಾತ್ಮ ಅಂತಾನ, ಏ ಅರ್ಜುನ ಚಿಂತೆ ಮಾಡ್ಬೇಡ, ನಾನು ನಿನಗೆ ತಿಳಿಸ್ತೀನಿ. ಡೋಂಟ್ ವರಿ, ಚಿಂತೆ ಮಾಡ್ಬೇಡ, ನಾನು ನಿನಗೆ ತಿಳಿಸ್. ಪ್ರವಕ್ಷಾಮಿ ಅಂತ, ವಕ್ಷಾಮಿ ಅಂದಿಲ್ಲ, ಪ್ರವಕ್ಷಾಮಿ ಅಂತ ಚೆನ್ನಾಗಿ ಹೇಳ್ತೀನಿ ಅಂತ ಹೇಳ್ತಾರೆ ಭಗವಂತ. ಅಂಡ್ ವಾಟ್ ಈಸ್ ದ ಗ್ಲೋರಿ ಆಫ್ ದಿಸ್ ಟೀಚಿಂಗ್? ಏನಂದ್ರೆ ಈ ಭಗವಂತನ ಒಂದು ಶಾಸ್ತ್ರವನ್ನ ತಿಳಿಸಿಕೊಡುವಂತದ್ರ ಮಹಿಮೆ ಏನು ಅಂದ್ರೆ, ಅಡ್ವರ್ಟೈಸ್ಮೆಂಟ್ ಇಸ್ ರಿಕ್ವೈರ್ಡ್, ದೆನ್ ಓನ್ಲಿ ಪೀಪಲ್ ವಿಲ್ ಗೆಟ್ ಅಟ್ರಾಕ್ಟೆಡ್. ನೋಡ್ರಿ, ಟಿವಿ ಒಳಗೆ ಅಡ್ವರ್ಟೈಸ್ಮೆಂಟ್ ಬಂದ್ರೆ ಮರ್ದು ಅಂಗಡಿ ಹೋದಾಗ ಅಡ್ವರ್ಟೈಸ್ಮೆಂಟ್ ನೆನಪಿಗೆ ಬರ್ತದ ಅಂತಾರ ಅಪ್ಪೋರು. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕು. ಅಡ್ವರ್ಟೈಸ್ಮೆಂಟ್ ಇದ್ರೆ ಮನುಷ್ಯರಿಗೆ ನೆನಪು ಬರ್ತದ. ಬಟ್ ಇಟ್ ಈಸ್ ನಾಟ್ ಫಾಲ್ಸ್ ಅಡ್ವರ್ಟೈಸ್ಮೆಂಟ್. ಇಲ್ಲಿ ಕೊಡುವಂತ ಭಗವಂತ ಹೇಳುವಂತದ್ದು ಇದು ತಪ್ಪು ಪ್ರಚಾರ ಅಲ್ಲ, ಟಿವಿ ಒಳಗೆ ಬಂದಂತ ಪ್ರಚಾರ ಅಲ್ಲ ಅದು. ಬಟ್ ಇಟ್ ಇಸ್ ರಿಯಲ್ ಗ್ಲೋರಿ. ಅವ ಪರಮಾತ್ಮ ಏನ್ ಮಾಡಕತ್ತಾನ, ತನ್ನ ಮುಖವಾಣಿಯಿಂದ ಸತ್ಯವಾದ ಮಾತನ್ನ ಹೇಳಾಗತ್ತಾನ. ನಾನು ನಿನಗೆ ವಿಜ್ಞಾನ ಸಹಿತ ಜ್ಞಾನವನ್ನ ಹೇಳಿಕೊಡ್ತೇನೆಪ್ಪಾ ಅಂತ ಹೇಳಾಗತ್ತಾನ. ಅಂದ್ರೆ ನಿಮ್ಮ ಸ್ವಲ್ಪ ಮೈಯೆಲ್ಲ ಕಿವಿಯಾಗಿ ಕೇಳಲಿ ಅನ್ನುವಂತ ಉದ್ದೇಶದಿಂದ. ಇಟ್ ಇಸ್ ಎ ರಿಯಲ್ ಗ್ಲೋರಿ. ಅದು ನಿಜವಾದ ಅದ್ರ ಮಹಿಮೆ, ಈ ಜ್ಞಾನದ ಮಹಿಮೆ. ದಿಸ್ ಈಸ್ ಗುಹ್ಯತಮಂ. ಗುಹ್ಯ ಅಂದ್ರೆ ಅದು ತಿಳಿಯುವುದಿಲ್ಲ. ಗುಹ್ಯ ಅಂದ್ರೆ ಏನಂದ್ರೆ ರಹಸ್ಯ. ಗುಹ್ಯತಮ, ಗುಹ್ಯತಮ ಅಂದ್ರೆ ಗುಹ್ಯದೊಳಗ ಇನ್ನೂ ಶ್ರೇಷ್ಠ ಅಂತ. ಗುಹ್ಯತಮ, ಗುಹ್ಯತರ ಹಿಂಗ್ ಬರ್ತದ. ಸೂಪರ್ಲೇಟಿವ್, ಕಂಪರೇಟಿವ್. ಸೂಪರ್ಲೇಟಿವ್ ಡಿಗ್ರಿ ಅಂತ ಬರ್ತದ. ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇಂಗ್ಲಿಷ್ ಮಾಡಿದವ್ರಿಗೆ ಗೊತ್ತಾಗ್ತದೆ. ಅಂದ್ರೆ ಗುಹ್ಯತಮ ಅಂದ್ರೆ ಗುಹ್ಯದೊಳಗೆ ಇನ್ನು ಉತ್ತಮವಾದಂತ ಗುಹ್ಯ ಐತಿ ವಿದ್ಯೆ. ಅಷ್ಟು ಸಾಮಾನ್ಯವಾಗಿ ತಿಳಿಯುವಂಥದ್ದಲ್ಲ, ಕಷ್ಟ ಸಾಧ್ಯ ಅದ. ತಿಳಿಸುವುದು ಕಷ್ಟದ, ತಿಳ್ಕೊಳ್ಳೋದು ಕಷ್ಟದ. ಆದ್ರೆ ಕಷ್ಟ ಸಾಧ್ಯ ಐತಿ ಹೊರತು ಅಸಾಧ್ಯ ಏನಿಲ್ಲ. ಪ್ರಯತ್ನ ಮಾಡಿದ್ರೆ ಎಲ್ಲರಿಗೂ ತಿಳಿಯುವಂತಹದ್ದು ಐತಿ. ಗುಹ್ಯತಮಂ ಐತಿ. ಇಟ್ ಈಸ್ ರಿಯಲೆಸ್ಟ್ ನಾಲೆಜ್ ವಿಚ್ ಯು ಕ್ಯಾನಾಟ್ ಆರ್ಡಿನರಿ ಗೆಟ್ ಎನಿವೇ. ಇದು ಬಹಳ ಬಹಳ ರೇರ್ ಅಂದ್ರೆ ಏನ್ರಿ, ಅಷ್ಟ ಬಹಳ ರೇರ್ ಅಂದ್ರೆ ಏನಂದ್ರೆ ದುರ್ಲಭವಾದಂತ ವಿದ್ಯೆ. ಸುಲಭವಾಗಿ ಸಿಗುದಿಲ್ಲ ಇದು. ಎಲ್ಲಿ ಹೋದಲ್ಲೇ ಪೇಟ್ಯಾಗ ಬದನೆಕಾಯಿ ಸಿಗ್ತವೆ, ಎಲ್ಲಿ ಸಿಗುದಿಲ್ಲ ಅಂತಾರ ಅಪ್ಪರು. ದುರ್ಲಭ ಇದು, ರೇರ್ ನಾಲೆಜ್ ಅಂತಾನ ಭಗವಂತ. ರೇರೆಸ್ಟ್, ಮತ್ತೆ ಅದ್ರಾಗ ಸೂಪರ್ಲೇಟಿವ್ ಡಿಗ್ರಿ ಉಪಯೋಗ ಮಾಡ್ತಾನೆ ಭಗವಂತ. ಇಟ್ ಇಸ್ ರೇರೆಸ್ಟ್ ನಾಲೆಜ್, ಎಲ್ಲಿ ಹೋದ್ರು ಸಿಗುವಂತದ್ದಲ್ಲ. ವಿಚ್ ಯು ಕ್ಯಾನಾಟ್ ಆರ್ಡಿನರಿಲಿ ಗೆಟ್ ಎನಿವೇರ್. ಎಲ್ಲಿ ಬೇಕಲ್ಲಿ ಹೋದ್ರೆ ಸಿಗ್ತೈತಿ ಅಂತಲ್ಲ, ಎಲ್ಲಿ ಹೋದ್ರು ಸಿಗುದಿಲ್ಲ. ಎಲ್ಲಿಯೋ ಪರಂಪರೆ ಒಳಗೆ ಸಿಗ್ತದ. ಅದು ಯೋಗ್ಯ ಗುರು, ಯೋಗ್ಯ ಶಿಷ್ಯ, ಯೋಗ್ಯ ವೇದಿಕೆ. ಅದು ಪುಣ್ಯ ಇರ್ಬೇಕು, ಅವನು ಪುಣ್ಯ ಇರ್ಬೇಕು, ಶಿಷ್ಯಂದು ಪುಣ್ಯ ಇರ್ಬೇಕು, ಗುರುವಿಂದು ಪುಣ್ಯ ಇರ್ಬೇಕು ಅಂತ ಶಿಷ್ಯರು ಸಿಗುದು. ಇಬ್ಬರದು ಪುಣ್ಯ ಇದ್ದಾಗ ಅಲ್ಲಿ ವೇದಿಕೆ ಸಿಗ್ತದ. ಆ ವೇದಿಕೆ ಒಳಗೆ ಮಾತ್ರ ಈ ವಿದ್ಯೆ ಐತಪ್ಪ. ನೀ ಎಲ್ಲಿ ಬೇಕಾದ್ರೆ ಬಿಟ್ಟಿದ್ರೆ ಬದನೆಕಾಯಿ ಸಿಕ್ಕಂಗ್ ಸಿಗುದಿಲ್ಲ ಅಂತಾರ. ಇಟ್ ಇಸ್ ದ ರೇರೆಸ್ಟ್ ನಾಲೆಜ್ ವಿಚ್ ಯು ಕ್ಯಾನಾಟ್ ಆರ್ಡಿನರಿ ಗೆಟ್ ಎನಿವೇರ್. ಪರಂಪರೆ ಬಿಟ್ಟು ಹೋದ್ರೆ ಸಿಗ್ತೈತಿ ಅನ್ನೋರ್ಗೆ ಏನ್ ಹೇಳೋದೈತಿ, ಬಹಳ ಹೇಳೋದು ಅವಶ್ಯಕತೆ ಇಲ್ಲ. ನಿನ್ನೆ ಮೊನ್ನೆ ಹೇಳೇನಿ, ಅದಕ್ಕೆ ತಿಳ್ಕೊಡ್ರಿ. ಈ ಮಾತು ಸೂಕ್ಷ್ಮ ಇರ್ತಾವ. ಸ್ವಲ್ಪ ಅದನ್ನ ಬಿಚ್ಚಿ ಹೇಳಿದ್ರೆ ನೋವು ಆಗ್ತದ ಮನಸ್ಸಿಗೆ, ಬಿಚ್ಚಿ ಹೇಳಿದ್ರೆ ತಿಳಿಯುವುದು. ಆದ್ರಿಂದ ಇಟ್ ಇಸ್ ಎ ರೇರೆಸ್ಟ್ ನಾಲೆಜ್ ವಿಚ್ ಯು ಕ್ಯಾನಾಟ್ ಆರ್ಡಿನರಿಲಿ ಗೆಟ್ ಎನಿವೇ. ಇದು ಬಹಳ ದುರ್ಲಭವಾದಂತ ವಿದ್ಯೆ ಅದ. ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುವಂತ ವಿದ್ಯೆ ಅಲ್ಲ ಅಂತ ಹೇಳ್ತಾರಪ್ಪ. ಇನ್ಫ್ಯಾಕ್ಟ್ ವೆರಿ ರೇರ್ಲಿ ಪೀಪಲ್ ಟಾಕ್ ಅಬೌಟ್ ಈಶ್ವರ ಜ್ಞಾನಂ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಈಶ್ವರ. ಇಲ್ಲಿ ನಿರ್ಗುಣ ಪರಮಾತ್ಮನ ಬಗ್ಗೆ ಕೇಳೋರು ಬಹಳ ಕಮ್ಮಿ, ಹೇಳೋರು ಬಹಳ ಕಮ್ಮಿ. ಸಗುಣ ಪರಮಾತ್ಮನ ಬಗ್ಗೆ ಹೇಳೋರು ಸಾಕಷ್ಟು ಅದಾರ, ಹೇಳೋರು ಸಾಕಷ್ಟು ಅದಾರ ಅನ್ನುವಂತ ಮಾತು. You know, once I was conducting class in Goindappan Nikkai Street. I do not know whether you have gone to that area. Sometime I used to go early for the classes. ಅಪ್ಪೋರ್ ತಮ್ಮದೊಂದು ಅನುಭವ ಹೇಳ್ತಾರೆ. ಇದೆಲ್ಲ ಟೀಚ್ ಮಾಡಿದ್ದು ಮೆಡ್ರಾಸ್ ಒಳಗೆ. ಪರಮಾತ್ಮನಂದ ಸ್ವಾಮೀಜಿ ಇರೋದು ಚೆನ್ನೈ ಒಳಗಿರ್ತಾರೆ. ಆ ಚೆನ್ನೈ ಒಳಗೆ ಗೋವಿಂದಪ್ಪನ ಸ್ಟ್ರೀಟ್ ಅಂತ ಒಂದು ಓಣಿ ಅದ. ಆ ಓಣಿ ಒಳಗೆ ಒಂದು ಜಗದಾಗ ಅವರು ಕ್ಲಾಸ್ ಕಂಡಕ್ಟ್ ಮಾಡ್ತಿದ್ರು. ಇದೇ ಭಗವದ್ಗೀತಾ ಕ್ಲಾಸ್, ಉಪನಿಷತ್ ಕ್ಲಾಸ್. I do not know whether you have gone to that area or not. ನೀವು ಆ ಕ್ಷೇತ್ರಕ್ಕೆ ಆ ಸ್ಥಳ ನೋಡಿರಲಿಲ್ಲ, ನನಗೆ ಗೊತ್ತಿಲ್ಲ ಅಂತ. ನಾವು ನೋಡಿಲ್ಲ. ಅಲ್ಲಿ ಲೋಕಲ್ ಮಂದಿ ಗೊತ್ತಿರ್ತದ ಆ ಸ್ಥಳ ಹೆಂಗ, ನಮಗೂ ಗೊತ್ತಿಲ್ಲ ಏನ್ ಹೇಳ್ತಾರೆ. ಐ ಯೂಸ್ ಟು ಗೋ ಅರ್ಲಿ ಫಾರ್ ದ ಕ್ಲಾಸಸ್. ಅಪ್ಪೋರು ಕ್ಲಾಸ್ ಎಷ್ಟು ಪ್ರಾರಂಭ ಆಗ್ತದೆ ಆ ಕ್ಲಾಸ್ಗೆ ಸ್ವಲ್ಪ ಮೊದಲ ಹೋಗ್ತಿದ್ರು. ಅಂಡ್ ದೆನ್ the place of classes will not be open.
ಅಲ್ಲಿ ಹೋದಾಗ ಆ ಸ್ಥಳ ಏನಿರ್ತದೆ ಕ್ಲಾಸ್ ನಡೆಸುವಂತ ಸ್ಥಳ ಏನದ ಅದು ಕೀಲಿ ಹಾಕಿದ್ದಿರ್ತಿತ್ತು. ಸೊ ದೇರ್ ಫೋರ್ ಐ ಹ್ಯಾವ್ ಟು ಸ್ಟೇ ಸಮ್ವೇರ್. ಅವ್ರು ಕೀಲಿ ತೆಗೆದು ಅಲ್ಲೆಲ್ಲ ಸ್ವಚ್ಛತಾ ಮಾಡೋ ಮಟ್ಟ ಅವ್ರು ಎಲ್ಲೇ ಕಾಯ್ಬೇಕಾಗಿತ್ತು, ಎಲ್ಲ ಬೇರೆ ಕಡೆ ಕಾಯ್ಬೇಕಾಗಿತ್ತು. ಸೊ ಐ ಯೂಸ್ ಟು ಲುಕ್ ಫಾರ್ ಸಮ್ ಪ್ಲೇಸ್. ಅದಕ್ಕೆ ಎಲ್ಲಿ ಕೂಡ್ಲಿ ಅಂತ ಅವ್ರು ನೋಡಾಕತ್ತಿದ್ರಂತ. ಅಂಡ್ ಎನಿವೇರ್ ಯು ಗೋ ಇಟ್ ಈಸ್ ಕ್ರೌಡೆಡ್. ಅದು ಬಹಳ ಜನದಟ್ಟಣೆ ಪ್ರದೇಶ ಇತ್ತಂತ. ಎಲ್ಲಿಯೂ ಕೂಡ ಆ ಸನ್ಯಾಸಿಗಳಿಗೆ ಜನದಟ್ಟಣೆ ಅಂದ್ರೆ ಸೇದಂಗಲ್ಲ ಅವ್ರು. ಜನದಟ್ಟಣೆ ಇತ್ತಲ್ಲಪ್ಪ ಹೆಂಗ ಅಂತ ತಿಳ್ಕೊಂಡು ಎಲ್ಲ ಇಟ್ ಈಸ್ ಕ್ರೌಡೆಡ್ ಪ್ಲೇಸ್. ಇವನ್ ವಾಕಿಂಗ್ ಯು ವಿಲ್ ಗೆಟ್ ಇನ್ ಟು ಆಕ್ಸಿಡೆಂಟ್. ಗಾಡಿ ತಗೊಂಡು ಹೋದ್ರೆ ಆಕ್ಸಿಡೆಂಟ್ ಆಗಲ್ಲ, ನಡ್ಕೊಂತ ಹೋದ್ರೆ ಆಕ್ಸಿಡೆಂಟ್ ಆಗುವಷ್ಟು ಕ್ರೌಡೆಡ್ ಪ್ಲೇಸ್ ಐತಂತದ್ದು. ಗೋವಿಂದಪ್ಪನ ನಾಯಕನ ಸ್ಟ್ರೀಟ್ ಅನ್ನುವಂಥದ್ದು ಚೆನ್ನೈ ಒಳಗೆ. ನಡ್ಕೊಂತ ಹೋದ್ರೆ ಆಕ್ಸಿಡೆಂಟ್ ಆಗುವಂತ ಅಷ್ಟು ಅಷ್ಟು ಒಂದಲ್ಲಿ ಜನದಟ್ಟಣೆ ಇತ್ತು. ದೆನ್ ಐ ಫೌಂಡ್ ದ್ಯಾಟ್ ದೇರ್ ಇಸ್ ಎ ಟೆಂಪಲ್ ದೇರ್. ಅಲ್ಲಿ ಒಂದು ದೇವಸ್ಥಾನ ಕಂಡು ಬಂತು. ಅಂಡ್ ವೆನ್ ಐ ಗೋ ಟು ದ ಟೆಂಪಲ್, ಗಾಡ್ ಅಲೋನ್, ನಾಟ್ ಕಾಕಾಕುಂಜು ಹ್ಯೂಜ್ ಟೆಂಪಲ್, ನೋ ಬಡಿ ದೇರ್. ದೊಡ್ಡ ಗುಡಿ ಇತ್ತು, ಆ ಗುಡಿಯಾಗ ಯಾರು ಇದ್ದಿದ್ದಿಲ್ಲ. ಎವ್ರಿಬಡಿ ಬಿಸಿ ರನ್ನಿಂಗ್ ಅಂಡ್ ಹಿಯರ್ ಅಂಡ್ ದೇರ್, ವೆರಿ ಇಂಟ್ರೆಸ್ಟಿಂಗ್ ಟು ವಾಚ್, ಬಟ್ ಯು ಫೈಂಡ್ ನೋ ಬಡಿ ಇನ್ ದ ಟೆಂಪಲ್. ಅಷ್ಟು ಜನನಿಬಿಡ ಪ್ರದೇಶದಲ್ಲಿ ಇದ್ದಂತ ಆ ದೇವಸ್ಥಾನದಲ್ಲಿ, ಆ ವಿಶಾಲವಾದ ದೇವಸ್ಥಾನದಲ್ಲಿ ಯಾವೊಬ್ಬ ನರಪಿಳ್ಳಿನೂ ಇದ್ದಿದ್ದಿಲ್ಲ. ಸೊ ವೆರಿ rarely people are interested in talking about Ishvara Swarupam, and even there are people interested, they love only talking about Saguna Ishvara Jnanam. Very rarely are the people interested in higher Nirguna Swarupam. Antarapuru Saguna Murti Pooje, Saguna Pooje, Saguna Paramatman ಕೇಳುವಂತವ್ರು ಏನು ಮೊದಲೇ ಏನದ, ಈಗ ಧಾರ್ಮಿಕ ಜನ ಕಮ್ಮಿ ಆಗ್ಯದ. ಇದ್ದ ಧಾರ್ಮಿಕ ಜನ ಏನದಾರ, ಆ ಪೂಜೆ ಪುರಸ್ಕಾರಗಳನ್ನ ಆಕಾರದ ಮೂರ್ತಿಗಳನ್ನ ಪೂಜೆ ಮಾಡಿ ನಮ್ಮಂತ ಭಕ್ತರ ಯಾರು ಇಲ್ಲ ಅನ್ನುವಂತ ಒಂದು ಜನ ಇದೆ ಹೊರತು ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ಬೆನ್ನತ್ತಿ ತಿಳ್ಕೋಬೇಕು, ಗುರುವಿನ ಬೆನ್ನತ್ತಿ ಅನ್ನುವಂಥವ್ರು ಬಹಳ ಕಡಿಮೆ ಅನ್ನುವಂಥದ್ದು ಇಲ್ಲೇ ಅಪ್ಪವರು ಹೆಚ್ಚಿಗೆ ಮಾಡಿ ಆಗತ್ತ. ಅಂಡ್ therefore Krishna says this is the topmost secret ಗುಹ್ಯತಮಂ. ಯಾಕೆ ಕೇಳೋದಿಲ್ಲ, ಯಾಕೆ ಹೇಳೋದಿಲ್ಲ ಅಂತ, ಇದು ಮೊದಲನೇದ್ದು ತಿಳಿಯುವುದಿಲ್ಲ, ಎರಡನೇದ್ದು ಹೇಳೋರಿಗೆ ಕಷ್ಟ, ಮೂರನೇದ್ದು ಹೇಳಿದವ್ರು ಹೇಳ್ದಂಗಾಗಿರ್ತದೆ, ಕೇಳಿದವ್ರಿಗೆ ಕೇಳ್ದಂಗಾಗಿರ್ತದ, ಅವಾಗ ತಿಳಿದಿರೋದಿಲ್ಲ. ಅದಕ್ಕೇನದ ಇದು ಹೇಳಿದ್ರು ಕೂಡ ತಿಳಿಲಾರ್ದಂತ ವಿದ್ಯೆ. ಅದಕ್ಕಂತಾರ ಗುಹ್ಯತಮಂ ಉತ್ತಮಂ. ಇದು ಟಾಪ್ ಸೀಕ್ರೆಟ್ ಅದ ಅಂತಾರ. ಅಪ್ಪ ರಹಸ್ಯದೊಳಗ ಪರಮ ರಹಸ್ಯ ಅದ ಈ ವಿದ್ಯೆ ಅಂತ ಹೇಳ್ತಾರೆ. ಅಂಡ್ ಕೃಷ್ಣ ಯೂಸಸ್ ದ ವರ್ಡ್ ಸೀಕ್ರೆಟ್. The moment you say secret, everybody is interested. ನೋಡ್ರಿ, ಈಗ ರಹಸ್ಯ ಐತೆ ಅನ್ನೋದನ್ನ ಎಲ್ಲರ ಕಿವಿ ಆಗಲ್ಲ. ಅದು ಅಂತ ಅಪ್ಪೋ ಹೇಳ್ತಾರೆ, ಹಂಗಾರೆ ನೋಡೇ ಬಿಡು ಅಂದ್ರೆ ಏನೈತಿ ಅಂತ. ಈಗರ್ಲಿ ದೇ ರೇಸ್ ದೇರ್ ಇಯರ್ಸ್. ಈಗೇನಾದ್ರು ಕಿವಿಗಳು ಎದ್ದು ನಿಂತು ಕೇಳೋರು. ಸೊ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಫ್ರೀ ಆಫ್ ಕಾಸ್ಟ್. ನಾನ್ ನಿನ್ಗ ಪರಮಾತ್ಮ ಹೇಳ್ತಾನ, ಅರ್ಜುನ ನಾನ್ ನಿನ್ಗ ಫ್ರೀ ಆಫ್ ಕಾಸ್ಟ್ ನಾಗ ಇದನ್ನ ಹೇಳಾಗತ್ತೇನೆ ಅಂತ. ಕೃಷ್ಣ ಸೇಸ್, so therefore nothing, I will just teach you. And not only it is the rarest and the greatest knowledge, yet gnatva ashubhat mokshase. It is not mere study for the sake of study. You will get lot of practical benefits out of this wisdom. ಅಂತಾರ ಇದು ಕೇವಲ ಅಭ್ಯಾಸ ಮಾಡುವಂತಹ ಒಂದು ಪಠ್ಯ ಪುಸ್ತಕ ಅಲ್ಲ. ಈ ಒಂದು ಅಭ್ಯಾಸ ಮಾಡೋದ್ರಿಂದ ನಿನಗೆ ಸಾಕಷ್ಟು ನಿನ್ನ ವ್ಯವಹಾರಕದಾಗ ಅನುಕೂಲ ಆಗುವಂತಹ ಸಂಗತಿಗಳು ಅದಾವ. ಮತ್ತೆ ನಿಮ್ಮ ಜಾಣತನ ಹೆಚ್ಚಿಗೆ ಆಗ್ತದ. People always ask for practical benefits, that is useful. ಜನ ಏನ್ ಮಾಡ್ತಾರ, ಭಗವದ್ಗೀತೆ ಕೇಳೋದ್ರಿಂದ ಏನ್ ನಮ್ಗೆ ಪ್ರಾಕ್ಟಿಕಲ್ ಲಾಭ ಅದರಿ ಅಂತ ಕೇಳ್ತಾರ. ಪ್ಲೀಸ್ ಟೆಲ್, ಬಿಕಾಸ್ ವಿ ಕೆನಾಟ್ ಸ್ಪೆಂಡ್ ಟೈಮ್ ಆನ್ ಸಮಥಿಂಗ್ ವಿಚ್ ಇಸ್ ವರ್ತ್ಲೆಸ್. ನೋಡ್ರಿ, ನಾವು ಸುಮ್ಮನೆ ಟೈಮ್ ಹಣ ಮಾಡಾಕ ನಮ್ಗೆ ಆಗೋದಿಲ್ಲ. ನಾವು ಈ ಭಗವದ್ಗೀತೆ ಕೇಳೋದ್ರಿಂದ ನಮ್ಗೆ ಏನ್ ಲಾಭ ಅದ ಹೇಳ್ರಿ ಅಂತ ಬಹಳ ಜನ ಕೇಳ್ತಾರ. 3:28 ನಿಮಿಷ ಆಯ್ತು. ಮುಂದಿನ ಓದ್ತೀರಾ ಸರ್ ನೀವು? ನೋಡಮ್ ಸರ್, ಅದ್ರ ಪ್ಯಾರಾ ಮುಗಿಸ್ರಿ. ನೆಕ್ಸ್ಟ್ ಪೇಜ್ ಈಗ 5ನೇ ಪೇಜ್. Why have I chosen you? ಹೌದಲ್ರಿ? ಅಲ್ಲಲ್ಲ, ಅದು ಮುಗಿತು. ಈಗ we find ಅಲ್ಲ, ನಾಗಿನ್ ಬ್ಯಾಗಿಂದ therefore ಕೃಷ್ಣ ಗಿವ್ ಬ್ಯಾಗಿಂದ. ಹಾ ಓಕೆ, ಚಾಲು ಮಾಡ್ತೇನೆ ತೋರಿ. ಕೃಷ್ಣ ಗಿವ್ therefore Krishna gives a promise. ಅಲ್ಲಿಂದ ಓದ್ತೇನೆ. Therefore
Krishna gives a promise. Yat jnatva, gaining this knowledge, you will be released. Moksha from abhushat, ashubhat. Ashubham means amangalam. Amangalam means samsara. You will be released from samsara, which consists of all kinds of psychological problems. Raga, dvesha, kama, krodha, lobha, moha, madamatsara, etc. Whatever. So all kinds of agony, pain that you have, it will all go away. You will have a free life, which is called Jivan Mukti. You will get, that is the benefit of this knowledge. ಇಲ್ಲಿ ಜ್ಞಾನದ ಒಂದು ಮಾಹಿತಿಯ ಕುರಿತು ಅದರ ಲಾಭ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಜ್ಞಾತ್ವ, ಈ ಜ್ಞಾನವನ್ನು ಪಡ್ಕೊಂಡ ನಂತರ ಇದರ ಪ್ರಯೋಜನ ಏನು, ಲಾಭ ಏನು? ಲಾಭ ತಮಗ್ ಗೊತ್ತದ, ಆತ್ಮ ಲಾಭ, ತನ್ನೆ ಲಾಭವನ್ನು ಬಿದ್ದಿದ್ದಿ. ಇದಕ್ಕಿಂತ ಲಾಭ ಯಾವುದಿಲ್ಲ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪವಾದಂತ ಲಾಭವೇ ನಿಜವಾದ ಲಾಭ. ಅರ್ಥಾತ್ ಇದೇ ಮೋಕ್ಷ. ಅಶುಭಾತ್ ಮೀನ್ಸ್ ಅಮಂಗಲಂ. ಈ ಅಮಂಗಲ ಅನ್ನುವಂತ ಸಂಸಾರ ಅದಲ್ಲ, ಆದ್ರಿಂದ ಬಿಡುಗಡೆ ಹೊಂದೋದು. ರಿಲೀಸ್ಡ್ ಫ್ರಮ್ ಸಂಸಾರ. ಯಾಕೆ ಇದರಿಂದ ಬಿಡುಗಡೆ ಹೊಂದೋದು? ಇದು ಬಹಳ ದುಃಖಕರ ಅದ. ಸಂಸಾರ ಅಂದ್ರ ಇದು ಜನ್ಮಕ್ ಕಾರಣ ಅದ. ಅಷ್ಟೇ ಅಲ್ಲ, ಇದರ ಜ್ಞಾನಕ್ಕೆ ಪ್ರತಿಬಂಧಕ ಅದ. ಮತ್ತು ಈ ಸಂಸಾರದಿಂದ ಉದ್ಧಾರ ಆದವ್ರು ಯಾರು ಇಲ್ಲ. ನಿಜವಾದ ಶಾಂತಿ ಸಮಾಧಾನ ಸಿಕ್ಕಿಲ್ಲ. ಇದು ಅಶುಭ ಅಂತ ಕರೆಸಿಕೊಂಡದ. ಆದ್ದರಿಂದ ಇಲ್ಲಿ ಬರ್ತಕ್ಕಂತ ಇವೆಲ್ಲ ರಾಗ, ದ್ವೇಷ, ಕಾಮ, ಕ್ರೋಧ ಇವೆಲ್ಲ ಅರಿಷಡ್ವರಿಗಳು. ಅಷ್ಟೇ ಅಲ್ಲ, ಅಗೋನಿ, ಪೇನ್, ದುಃಖ. ವಿಶೇಷವಾಗಿ 3 ದುಃಖಗಳು ಬಹಳ ಅದಾವ. ಯಾವ? ಮೃತ್ಯು, ರೋಗ, ಸಾವು. ಜನನ ನಮಗ್ ಗೊತ್ತಿಲ್ಲ, ದುಃಖ ಇರ್ಲಿ. ಈ ರೋಗಗಳು ಮಾತ್ರ ಯಾರನ್ನು ಬಿಟ್ಟಿಲ್ಲ. ಮೃತ್ಯು ಭಯ ಹಾಗೂ ಮರಣ ಭಯ ಮತ್ತು ವೃದ್ಧಾಪ್ಯ ಭಯ ಮತ್ತು ರೋಗಿಂದು ಇವು ನಿರಂತರವಾಗಿ ಶರೀರ ಇರುವ ಪರ್ಯಂತ ನಡೀತಾವ. ಇದರಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಇವೆಲ್ಲವೂ ದೂರ ಆಗ್ತಂತ. ಯು ವಿಲ್ ಹ್ಯಾವ್ ಎ ಫ್ರೀ ಲೈಫ್. ಇವು ಯಾವ ಇಲ್ಲದೆ ಇರುವಂತ ನಿತ್ಯ ನಿರಂತರವಾದಂತ ಸುಖವೇ ಪ್ರಾಪ್ತ ಆದಾಗ ಇವುಗಳು ಯಾವ ಭಾನ ಇಲ್ಲದೆ, ಈ ಶಬ್ದ ಭಾನ ಇಲ್ಲದೆ ನಾವು ಇರ್ಲಿಕ್ಕೆ ಸಾಧ್ಯದ ಅಲ್ಲ. ನಾವು ಆತ್ಮದಲ್ಲಿಯೇ ಬುದ್ಧಿ ಸ್ಥಿರವುಳ್ಳವರಾಗಿ ಹೊರಗಿನ ಪ್ರಪಂಚಕ್ಕೆ ತಿಲಾಂಜಿ ಹೇಳಿ ಅದರಿಂದ ವಿಮುಕ್ತ ಆಗಿ ಸಾಕ್ಷಿ ರೂಪದಿಂದ ಇದ್ದು ಬಿಟ್ರ ಹೊರಗಿನಗಳು ಎಷ್ಟೇ ನಮಗ್ ಕಾಟ ಕೊಟ್ರು, ಬಾನ್ ಕೊಟ್ರು, ನಾವು ನಿರ್ಲಿಪ್ತವಾಗಿ ನಾವು ಇರ್ಲಿಕ್ಕೆ, ನಿಸ್ಸಂಗವಾಗಿ ಇರ್ಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಸ್ಥಿತಿ ಅದ ಅಲ್ಲ. ಆ ಸ್ಥಿತಿ ಯಾಕೆ ಪಡ್ಕೋಬಾರ್ದು ಅಂತಾರೆ ಗುರುಗಳು. ಅದಕ್ಕೆ ಏನಂತಾರೆ? ಜೀವನ್ ಮುಕ್ತಿ ವಿಲ್ ಗೆಟ್. ಜೀವನ್ನೇ ಮುಕ್ತಿ. ಈ ಶರೀರ ಇದ್ದಾಗಲೇ ಮುಕ್ತಿ. ಇವೆಲ್ಲವುಗಳಿಂದ ಬಿಡುಗಡೆ. ಏನು ಬಂಧನ ಅದಲ್ಲ, ಬಂಧನಕಾರಿಯಾಗಿರುವಂತ ಜನನ ಮರಣ ದುಃಖಾತ್ಮಕವಾದಂತ ಅಮಂಗಲವಾದಂತ ಈ ಸಂಸಾರದಲ್ಲೋ, ಈ ಸಂಸಾರದಿಂದ ಮುಕ್ತಿಯನ್ನು ಹೊಂದಿ ನಾವು ನಿರಂತರವಾಗಿ ನಮ್ಮ ಒಂದು ಸ್ವರೂಪದಲ್ಲಿ ಉಳಿದು ನಿತ್ಯ ನಾವು ಸುಖರೂಪಿಯಾಗಿ ಉಳಿಲಿಕ್ಕೆ ಬರ್ತದಲ್ಲ. ದ್ಯಾಟ್ ಈಸ್ ದ ಬೆನಿಫಿಟ್. ಏನ್ ಹೇಳ್ತಾ ಇದೀವಲ್ಲ, ಇದೇ ನಿಜವಾದ ಬೆನಿಫಿಟ್ಟು, ಇದೇ ಲಾಭ. ಇದಕ್ಕಿಂತ ಹೆಚ್ಚಿನ ಲಾಭ ಯಾವುದೂ ಇಲ್ಲ. ಆತ್ಮ ಲಾಭ ನ ಅನ್ಯ ವಿದ್ಯತೆ, ಯಾವುದೂ ಇಲ್ಲ. ಅಂಡ್ why have I chosen you, O Arjuna? Because Krishna is voluntarily giving. There is no Arjuna watch in this chapter. ಇಲ್ಲೊಂದು ವಿಚಿತ್ರ ಸಂಗತಿ ಅದ. ಏನಂದ್ರೆ, ನಿನ್ನ ಯಾಕೆ ನಾವು ಆರಿಸಿಕೊಂಡೇನಪ್ಪ? ನೀನು ಅನಸೂಯ ಇದ್ದೀಯಾ ಅಂದ್ರೆ ಅಸೂಯ ರಹಿತವಾಗಿ ಇದ್ದೀಯಾ. ಎಲ್ಲಾ ದ್ವೇಷಗಳಿಂದ, ಎಲ್ಲಾ ರಾಗಗಳಿಂದ, ಎಲ್ಲಾ ದೋಷಗಳಿಂದ ನೀನು ಎಲ್ಲಾ ದೂರಾಗಿ ಅಂತಃಕರಣ ಒಂದು ಶುದ್ಧಿಯಿಂದ ನೀನು ಉಳಿದೀಯಾ. ನಿನ್ನಲ್ಲಿ ಯಾವ ಲವಲೇಶನೂ ಇಲ್ಲ, ದೋಷದ ಲವಲೇಶವೂ ಇಲ್ಲ. ಅರ್ಥಾತ್ ಅವ ಸಾಧನ ಚತುಷ್ಟಯ ಸಂಪನ್ನುಳ್ಳಂತ ಅಧಿಕಾರಿ ಇದ್ದಾನೆ ಅಂದಂಗ. ಬಿಕಾಸ್ ಕೃಷ್ಣ ಇಸ್ ವಾಲಂಟರಿಲಿ ಗಿವಿಂಗ್ ದಿಸ್ ಟು ಅರ್ಜುನ ವಾಚ್. ಅದಕ್ಕೆ ಅವ ಅರ್ಜುನ ವಾಚ್ ಅಂತ ಕೊಟ್ಟಿಲ್ಲ. ನೀ ಕೇಳಿದ ಪ್ರಕಾರ ಎಲ್ಲವನ್ನು ನಿನ್ನ ಅರ್ಹತೆಗೆ ಅನುಗುಣವಾಗಿ ನಾನೇ ದಯಪಾಲಿಸ್ತೇನೆ. ಅದಕ್ಕೆ ನಿನಗೆ ಕೇಳಲಿಕ್ಕೆ ಅವಕಾಶ ಇಲ್ಲ, ಕೇಳಿಬಿಟ್ಟಿಯಾ. ಆದ ಕಾರಣ ನಾ ಹೇಳುದದ, ನೀ ಎಲ್ಲವನ್ನು ಸವಿಸ್ತಾರವಾಗಿ ನನ್ನ ಮನೆ ಮೆಚ್ಚು ಅಂತ ಹೇಳ್ತಾನಪ್ಪ ಅರ್ಜುನ. ಆದ್ದರಿಂದ ನಿನ್ನಲ್ಲಿ ಅರ್ಹತೆ ಇದ್ದುದರಿಂದ ನಾನು ಪ್ರಸನ್ನನಾಗಿ
ಎಲ್ಲಾ ಜ್ಞಾನವನ್ನು ಗುಹ್ಯತರವಾದಂತ ಜ್ಞಾನವನ್ನ, ಅಂದ್ರೆ ಇಲ್ಲಿ ಶ್ರೇಷ್ಠಕ್ಕೆ ಶ್ರೇಷ್ಠವಾದಂತ ರೇಷ್ಯಾತ್ಮಕವಾದಂತ ಗುಹ್ಯತಮ ಗುಡ್ ಬೆಟರ್ ಬೆಸ್ಟ್ ಅನ್ನೋ ಹಾಗೆ ಇವು ಪಾಸಿಟಿವಿಟಿ ಅಂತ ಬರ್ತಾ ಇವು, ಕಂಪೇರೇಟಿವ್ ಸೂಪರ್ಲೇಟಿವ್ ಅಂತ ಗುರುಗಳು ಹೇಳಿದ್ರು. ಹಾಗೆ ಒಂದಕ್ಕಿಂತ ಹೆಚ್ಚಿನ ಒಂದು ಸ್ಥಿತಿ ಉಳ್ಳಂತ ಯಾವ ರೇಷ್ಯಾತ್ಮಕವಾದಂತ ಜ್ಞಾನವನ್ನ ನಿನಗೆ ನೇರವಾಗಿ ನಿನ್ನ ಕುರಿತು ಹೇಳ್ತಾ ಇದ್ದೀನಲ್ಲ, ಉಳಿದವ್ರಿಗೆ ಯಾಕೆ ಹೇಳ್ತಾ ಇಲ್ಲ? ಅಂತ ಅರ್ಹತೆ ಇಲ್ಲ ನಿನ್ನಲ್ಲಿ. ಅದ ಎಲ್ಲಾ ಪಾಂಡವರಲ್ಲಿ ಇರದೇ ಇರ್ತಕ್ಕಂತ ಯಾವ ಗುಣ ಅದ, ಸಂಪನ್ನತ್ವ ನಿನ್ನಲ್ಲಿ ಅದ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ. ಐ ವಿಲ್ ಟೀಚ್ ಯು ಅಂಡ್ ಕೃಷ್ಣ ಗಿವ್ಸ್ ಯು ದ ರೀಸನ್. ಅದಕ್ಕೆ ಕಾರಣ ಕೊಡ್ತಾನ ಕೃಷ್ಣ. ನಿನ್ನ ಯಾಕೆ ಅರಿಚಿಕೊಂಡೇನಪ್ಪ? ಬಿಕಾಸ್ ಅನುಸೂಯತೆ ಅಹಂ ವಕ್ಷ್ಯಾಮಿ. ಯು ಹ್ಯಾವ್ ಗಾಟ್ ದ ರೇರೆಸ್ಟ್ ಕ್ವಾಲಿಟಿ, ಅಪರೂಪವಾದಂತ ಒಂದು ಗುಣವನ್ನು ನೀವು ಹೊಂದಿದೀಯಾ, ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಎ ಸ್ಟೂಡೆಂಟ್. ಅಂಡ್ ವಾಟ್ ಈಸ್ ದ್ಯಾಟ್ ಕ್ವಾಲಿಟಿ? ಪ್ರತಿಯೊಬ್ಬ ಅರ್ಹತ ವಿದ್ಯಾರ್ಥಿಗಳಿಗೆ ಅದು ಬೇಕಾಗ್ಯದ, ಸಾಧಕನಿಗೆ ಬೇಕಾಗ್ಯದ. ಅದು ಎಂತ ಕ್ವಾಲಿಟಿ? ಎ ನಾನ್ ಕ್ರಿಟಿಕಲ್ ಅಪ್ರೋಚ್. ಯಾವುದೇ ಹೊರಗಿನ ವಿಷಯಗಳ ಬಾನಿಲ್ಲದಿರುವಂತ ನಮ್ಮ ಈ ಕಡೆ ಬರುವಂತದ್ದು, ಪರಮಾರ್ಥ ಕಡೆ ಬರುವಂತದ್ದು. ಅಸೂಯ ಮೀನ್ಸ್ ಲಿಸನಿಂಗ್ ವಿತ್ ಎ ಕ್ರಿಟಿಕಲ್ ಮೈಂಡ್. ಅಸೂಯ ಅಂದ್ರೆ ಹೊರಗಿನ ಒಂದು ವಿಭಿನ್ನತೆಯನ್ನು ಕಂಡು, ಹೆಚ್ಚು ಕಡಿಮೆ ಕಂಡು ಒಬ್ಬರಲ್ಲಿ ಒಬ್ರು ಮಾತ್ಸರ್ಯ, ಅಸೂಯ ಗುಣ ಹೊಂದಿದ್ದು, ಅದು ಯಾವುದೂ ಇಲ್ಲ ನಿನ್ನಲ್ಲಿ. ಭಾವನಾತ್ಮಕವಾಗಿ ಅಲ್ಲಿ ತಾಡನ ಮಾಡ್ತಕ್ಕಂತ ಯಾವ ಅವಗುಣಗಳದಾವಲ್ಲ, ಅವು ಯಾವ ಇಲ್ಲದೆ ಇರುವುದರಿಂದ ಅವು ತೊಂದರೆಗಳು, ಆ ದೋಷಗಳಿಲ್ಲ. ಎಕ್ಸ್ಕ್ಲೂಸಿವ್ಲಿ ಟು ಫೈಂಡ್ ಫಾಲ್ಟ್ ಅಂತ ದೋಷಗಳನ್ನ ಇಲ್ಲಿ ಕಂಡುಹಿಡಿಬೇಕಂದ್ರೆ ಯಾವ ಇಲ್ಲ. ಆರ್ ಟು ಟೆಸ್ಟ್ ದ ಟೀಚರ್, ಆ ಗುರುಗಳು ನಿನ್ನ ಪರೀಕ್ಷೆ ಮಾಡಿದ್ರೆ ಅಂತ ಯಾವ ದೋಷಗಳು ನಿನ್ನಿಲ್ಲ ಹೇಳ್ತಾರ. ಪರತರ ಶಿಷ್ಯಂಗಿ ಅಂತ ಹೇಳ್ತಾರ, ಪರತರ ವಿರತ್ತಂಗಿ ಗುರುಗಳು ಹೇಳ್ತಾರ. ಉಳಿದವ್ರಿಗೆ ಹೇಳುದಿಲ್ಲ. ವೈರಾಗ್ಯ ಸಂಪನ್ನುಗಳಂತ ಅಧಿಕಾರಿ ಶಿಷ್ಯ ಇರಬೇಕು. ಕರ್ಮ ತತ್ಪರಿಗೆ ಅರ್ಪಲಾಗದು ಮರೆತೊಮ್ಮೆ. ಕರ್ಮ ತತ್ಪರರಿಗೆ ಮರೆತು ಒಮ್ಮೆ ಅವ್ರಿಗೆ ಅರ್ಪಬಾರದು ಅಂತ ಹೇಳ್ತಾರ ನಿಜಗುಂಡ್ರು. ಕರ್ಮನಿಷ್ಠರಿಗೆ ಅದರಲ್ಲಿ ಬುದ್ಧಿ ಓಡ್ತದ, ಅವ್ರಿಗೆ ಹೇಳಿದ್ರೆ ಅದು ಪ್ರಯೋಜನ ಆಗೋದಿಲ್ಲ, ಉರುಳು ಹೋಗ್ತದ ನೀರ ಮೇಲಿನ ಗುರುಳೆ ಆಗಿ. ಅದಕ್ಕೆ ನೀನೇನಿದೆಯಾ ಅಂತ ಆರಾಧನೆಯನ್ನು ಪಡೆದಿಯ, ಅದಕ್ಕೆ ನಿನಗ ಹೇಳ್ತಾ ಇದ್ದೀನಿ. ನಿನಗ ಅಂತ ಕ್ರಿಟಿಕಲ್ ಮೈಂಡ್ ಇಲ್ಲ. ಒನ್ ಕ್ಯಾನ್ ಲಿಸನ್ ವಿಚ್ ಐ ಹ್ಯಾವ್ ಇಂಟೆಲೆಕ್ಚುಯಲ್ ಅರೋಗನ್ಸ್. ನಿನ್ನಲ್ಲಿ ಅಂತ ಬುದ್ಧಿ ಮತ್ತೇನೋದ ತಿಳ್ಕೊಳ್ಳುವಂತ ಅರ್ಹತೆಯಾದ ಜ್ಞಾನ ಯೋಗ್ಯತಾ ಇದೆ. ಇಸ್ ಎ ವೆರಿ ಪವರ್ಫುಲ್ ವೀಕ್ನೆಸ್. ಇಫ್ ಯು ಹ್ಯಾವ್ ಸಮ್ ಇಂಟೆಲಿಜೆನ್ಸ್ ಅಂಡ್ ಇಫ್ ಯು ಹ್ಯಾವ್ ರೀಡ್ ಸಮ್ ಸ್ಕ್ರಿಪ್ಚರ್ಸ್ ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ ವಿದ್ಯಾಗರ್ವಂ. ಕೆಲವರ ಕಡೆ ಏನದ, ಬಹಳ ಓದಿದ ಕೂಡಲೇ ಬಹಳ ಶಾಸ್ತ್ರಾದಿಗಳನ್ನ ಓದುವುದರಿಂದ ಮತ್ತೆ ಎಷ್ಟೋ ಜ್ಞಾನವನ್ನ ಪಡ್ಕೊಂಡಿರ್ತಾರ. ಶಾಸ್ತ್ರಜ್ಞಾನವನ್ನ, 4 ವೇದಗಳನ್ನ, 18 ಪುರಾಣಗಳನ್ನ, ಆಗಮಗಳನ್ನ ನಾನು ಓದಿದವ ಅನ್ನುವಂತ ಅಹಮಿಕೆ ಇರ್ತದ. ನನ್ನಂತ ತಿಳಿದಾವ ಯಾರಿಲ್ಲ, ನನ್ನಂತ ಹೇಳಾವ ಯಾರಿಲ್ಲ ಅನ್ನುವಂತ ಇರ್ತದಲ್ಲ, ಇದು ನಿನ್ನಲ್ಲಿ ಇಲ್ಲ. ಇಂಥ ವೀಕ್ನೆಸ್ ಏನದ, ಶಾಸ್ತ್ರದ ಒಂದು ಅಹಂಕಾರಗಳು ಯಾವ ಇಲ್ಲ ನಿನ್ನಲ್ಲಿ. ಇಫ್ ಯು ಹ್ಯಾವ್ ಸಮ್ ಇಂಟೆಲಿಜೆನ್ಸ್, ಸ್ವಲ್ಪ ಬುದ್ಧಿಮತ್ತೆ ಇತ್ತಂದ್ರೆ, ಅಂಡ್ ಇಫ್ ಯು ಹ್ಯಾವ್ ರೀಡ್ ಸಮ್ ಸ್ಕ್ರಿಪ್ಚರ್ಸ್, ಕೆಲವೊಂದು ವೇದಾಧ್ಯಯನ ಮಾಡಿದ್ರೆ, ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ ವಿದ್ಯಾಗರ್ವಂ. ಅಲ್ಲಿ ಬರುವಂತ ವಿದ್ಯಾಗರ್ವ ಬರುವಂತ ಸಂಭವದ, ಅದು ನಿನ್ನಲ್ಲಿ ಇಲ್ಲ. ನಿನ್ನಲ್ಲಿ ನಿಸ್ಪೃಹತೆ ಇದೆ. ನಿನ್ನ ಹೃದಯ ಸಂಪನ್ನದ, ಯಾವುದೇ ರೀತಿಯ ದೋಷಾದಿಗಳು ಇಲ್ಲದಿರುವಂತ ನಿಗರ್ವಿದೆಯಾ. ವಿ ಫೈಂಡ್ ಈವನ್ ದ ಉಪನಿಷತ್ ಸ್ಟೂಡೆಂಟ್ಸ್. ನಾವೀಗ ಇದ್ರೊಳಗದೀವಿ, ಉಪನಿಷತ್ ವಿದ್ಯಾರ್ಥಿಗಳಾಗಿವಿ. ಈಗ ಎಲ್ಲರೂ ಕೇಳೋರು ಗಾರ್ಗೆಯಿನ ಬೃಹದಾರಣ್ಯಕ ಉಪನಿಷತ್. ಎ ಸ್ಟೂಡೆಂಟ್ ಈಸ್ ಕಾಲ್ಡ್ ತೃಪ್ತ ಬಲಾಹ್ಯ, ಅರೋಗಂಟ್ ಬಾಲ ಈಸ್ ಹಿಸ್ ಟೈಟಲ್. ಬೃಹದಾರಣ್ಯಕ ಉಪನಿಷತ್ಲಿ ಗಾರ್ಗಿ ಅಂತ ಬರ್ತಾಳೆ ಹೆಣ್ಮಗಳು. ಬಹಳ ನಿಸ್ಪೃತಿ ಹೃದಯದವಳು, ಯಾವುದೇ ದೋಷ ಇಲ್ಲದವಳು. ಪ್ರಶ್ನೆ ಮಾಡ್ತಾಳಕಿ ಯಾರಿಗೆ? ಯಾಜ್ಞವಲ್ಕ ಮಹರ್ಷಿಗಳಿಗೆ ಮಾಡ್ತಾಳ. ಕೆಲವೊಂದು ಪ್ರಶ್ನೆಗಳ ಮಾಡಿದ್ರೆ ಆ ಗುರುಗಳೆಲ್ಲ ಸಮರ್ಪಕವಾಗಿ ಉತ್ತರ ಕೊಡ್ತಾರೆ. ಯಾರು ಮಾಡದಿರುವಂತ ಪ್ರಶ್ನೆಗಳನ್ನು ಮಾಡ್ತಾಳಕಿ. ಅಲ್ಲಿ ಹೇಳ್ತಾರೆ, ಉದಾಹರಣೆ ಹೇಳ್ತಾರ, ಅಲ್ಲಿ ವಿದ್ಯಾರ್ಥಿ ಇದ್ದಂಗಕಿ. ತೃಪ್ತ ಬಾಲಗಿನಿ. ನಾವಿನ್ನೂ ಬಾಲರದೇವಿ, ನಮಗೆ ಇನ್ನೂ ಅದರದ್ದು ಇನ್ನೂ ಇದಿಲ್ಲ. ಸೊ ಇಂಟೆಲೆಕ್ಚುಯಲ್ ಅರೋಗನ್ಸ್ ಈಸ್ ಎ ವೀಕ್ನೆಸ್. ನಮ್ಮ ಬುದ್ಧಿ ಮತ್ತೆ ಬಹಳ ವೀಕ್ ಇತ್ತು ಅಂದ್ರೆ, ಮಂದ ಇತ್ತು ಅಂತಂದ್ರೆ ಪ್ರಶ್ನೆ ಕೇಳಕ್ ಆಗೋದಿಲ್ಲ. ಶಾರ್ಪ್ ಇತ್ತು ಅಂತಂದ್ರೆ ಪ್ರಶ್ನೆ ಕೇಳ್ತೀವಿ.
ಯಾಕೆ ತಿಳ್ಕೊಬೇಕನ್ನುವಂತ ಕುತೂಹಲ ಅದ. ಮನುಷ್ಯ ಬಂದದ್ದೇ ತಿಳ್ಕೊಳ್ಳಿಕ್ಕೆ, ಯಾವುದನ್ನ ತಿಳಿದ್ರೆ ಎಲ್ಲವನ್ನು ತಿಳಿದಂಗ ಆಗ್ತದ. ಅಂತ ತಿಳುವಳಿಕೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ಬಂದೇವಿ. ಇದು ಮನುಷ್ಯ ಮಾತ್ರ ಅವನಿಗೆ ಅಷ್ಟೇ ಸಾಧ್ಯದ, ಪಶು ಪಕ್ಷಿಗಳಿಗೆ ಇಲ್ಲ. ಯಾಕೆ, ಏನು, ಹೇಗೆ, ಸಮವಾಟ್ ಕ್ವಶನ್ಸ್ ಎಲ್ಲಾ ಕೇಳ್ತೀವಿ, ಅದ್ರ ಉತ್ತರ ಪಡಿತೀವಿ. ಯಾಕೆ ಇದೆಲ್ಲ ಅದ ಕುತೂಹಲ? ಅದು ಏನೋ ಒಂದು ತಿಳ್ಕೊಬೇಕಾಗ್ಯದ. ಒಳಗಿರುವಂತ ಜಿಜ್ಞಾಸೆ ಏನ್ ಮಾಡ್ತದ, ಸ್ವರೂಪಕ್ಕೆ ಹೋದ್ ಹಚ್ಚು ಸಲುವಾಗಿ ಅಷ್ಟೆಲ್ಲ ನಮ್ಗೆ ಆತುರತೆ ಉಂಟು ಮಾಡ್ತದ. ಅದು ಮರೆತು ಬಂದೀವಿ, ಸ್ವರೂಪದ ಮರೆಯಿಂದ ಉಂಟಾದಂತ ಆತುರತೆ. ಸಂದು ತಪ್ಪದ ಒಳಗೆ ಕುಂತಾಗ ಸಮಾಧಾನ, ಹಂಗ ಹೊರಗೆ ಬಂದೇವಿ. ಹಂಗ ಒಳಗ ಅರಿವಿನ ರೂಪ ಇದ್ದದ್ರಿಂದ ಅರಿವು ಆಗಿ ಉಳದಾಗಿ ನಮಗ್ ಸಮಾಧಾನ. ಅದಕ್ಕೆ ಇಷ್ಟೊಂದು ತೀವ್ರತರವಾದಂತ ಇಚ್ಛಾ ನಮ್ಗೆ ಉಂಟಾಗ್ತದ. ತಿಳ್ಕೊಂಡೇ ತೀರ್ಬೇಕು, ಇದೇ ಜನ್ಮದಲ್ಲಿ ಮುಕ್ತ ಆಗ್ಬೇಕನ್ನೋದು ಯಾಕೆ ಬರ್ತದ? ಆ ಅರುಣ ಸ್ವರೂಪನೇ ದೇವಿ. ಅಂಡ್ ಹೂ ಇಸ್ ಗೋಯಿಂಗ್ ಟು ಬಿ ದ ಲೂಸರ್? ಐ ಆಮ್ ಗೋಯಿಂಗ್ ಟು ಬಿ ದ ಲೂಸರ್. ಇದನ್ನು ಒಮ್ಮೆ ಕಳ್ಕೊಂಡ್ಬಿಟ್ರೆ ಮತ್ತೆ ಯಾವ ಜನ್ಮದಲ್ಲಿ ಇಂಥ ಅವಕಾಶ ನಮಗೆ ಸಿಗೋದೇನೇ ಇಲ್ಲ. ಇದೊಂದು ಬಹಳ ಪವಿತ್ರವಾದ ಮಾನವ ಜನ್ಮ. ನಮ್ಮ ಸ್ವರೂಪವನ್ನು ತಿಳಿದುಕೊಂಡು ಉಳಿಲಿಕ್ಕೆ ಒಂದು ಉತ್ತಮ ಸಾಧನ ಅಂತ ಪರಮಾತ್ಮ ಕೊಟ್ಟಾನ ಈ ಮನುಷ್ಯ ಶರೀರ. ಎಲ್ಲ ವಿವೇಕ ಕೊಟ್ಟಾನ, ವರ ವಿವೇಕವನ್ನು ಕೊಟ್ಟಾನ. ಅದನ್ನು ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಮನುಷ್ಯ ರೂಪಿ ನಮುರಾಶ್ಚರಂತಿ. ಮನುಷ್ಯ ರೂಪಕ್ಕೆ ಬಂದ್ರೆ ಕೂಡ ನಾಲ್ಕು ಕಾಲಿನ ಟಿಮ್ ಆಗ್ತೀವಿ. ಆದ್ರಿಂದ ಕಳ್ಕೊಳ್ಳೋ ಯಾರು? ಐ ಆಮ್ ಗೋಯಿಂಗ್ ಟು ಬಿ ದ ಲೂಸರ್. ನಾವ ಕಳ್ಕೊಬೇಕಾಗ್ತದ ಇದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ. ಅಂಡ್ ದೇರ್ಫೋರ್ ಬಿ ಇಂಟೆಲೆಕ್ಚುಲಿ ಹಂಬಲ್. ಆದ್ರಿಂದ ಬುದ್ಧಿಯಲ್ಲಿ ನಿಸ್ಪೃಹತೆ ಇರಲಿ, ತಿಳ್ಕೊಳ್ಬೇಕನ್ನುವಂತ ಕುತೂಹಲ ಇರಲಿ, ಹಂಬಲ್ ಇರಲಿ, ನಮ್ರತೆ ಇರಲಿ, ವಿನಯ ಇರಲಿ. ಅಂಡ್ even if you are not able to accept some part of the teaching, ಸ್ವಲ್ಪ ಆದ್ರೂ ನಾ ಹೇಳ್ತಕ್ಕಂತ ಜ್ಞಾನವನ್ನ ನೀನು ಪಡ್ಕೊಳ್ಳಿಲ್ಲ ಅಂದ್ರ ನಿನ್ನಂತ ದುರ್ದೈವಿ ಯಾರು? ತಿಳ್ಕೊಳಕ್ ಪ್ರಯತ್ನ ಮಾಡ ಅರ್ಜುನ. ಈಗ ಹೇಳ್ತಾ ಇದ್ದೀನಿ ನಾನು. ಟೀಚಿಂಗ್, ಹ್ಯಾವ್ ಎ ಓಪನ್ ಮೈಂಡ್. ನಿನ್ನ ಮನಸ್ಸನ್ನ ಸ್ವತಂತ್ರವಾಗಿ ಇಡು. ಫ್ರೀ ಹಾರ್ಟ್, ಸ್ವತಂತ್ರ ಹೃದಯದಿಂದ, ಸ್ವತಂತ್ರ ಮನಸ್ಸಿನಿಂದ, ವಿವೇಕದಿಂದ ಸ್ವಲ್ಪ ನಾ ಹೇಳೋದ್ರ ಕಡೆ ಗಮನ ಕೊಡು. ಬಹಳ ಮುಖ್ಯವಾದಂತ ವಿಷಯ, ಯಾರಿಗೂ ಹೇಳಿಲ್ಲ. ಒಂದೇದ್ದು ಬಹಳ ರಹಸ್ಯವಾದಂತದ್ದು ಗುಹ್ಯತಮ. 7ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದನ್ನೇ ಇಲ್ಲಿ ಹೇಳ್ತಾ ಇದ್ದೇನೆ. ಪರಾಪರಗಳ ಡಿಫರೆನ್ಸ್ ಹೇಳ್ಕೊಂತ ಬಂದೇನಿ. ಈಗ ಕೇವಲ ಪರಾವಿದ್ಯೆನ, ಆತ್ಮವಿದ್ಯೆಯನ್ನೇ ನಿನಗ ನೇರವಾಗಿ ಹೇಳ್ತಾ ಇದ್ದೇನೆ. Therefore you are called ಅನಸೂಯ. ಇಷ್ಟು ಮಟ್ಟ ಏನ್ ಹೇಳಿದ್ರು? ಅನಸೂಯಾದ ಬಗ್ಗೆ ಅರ್ಜುನಲ್ಲಿ ಇರ್ಬೇಕಂತ ಆದರ್ಶ ಗುಣಗಳನ್ನ ವರ್ಣನ ಮಾಡಿದ ಪರಮಾತ್ಮ. ಪ್ರಸನ್ನ ಆಗಲಿ ಶಿಷ್ಯನ ಗುಣಗಾನ ಮಾಡುವುದರಿಂದ ಶಿಷ್ಯನಲ್ಲಿ ಪ್ರಸನ್ನತೆ ಹಸ್ತದ. ನಿನಗೆ ತಿಳಿದಲ್ಲ, ಏನ್ ಗೊತ್ತದ ಅಂದ್ರೆ ಸಾಕ ಅಪ್ಸೆಟ್ ಆಗ್ತಾನ ಇವ. ನಾವು ಶಾಲೆಯಲ್ಲಿ ಹುಡುಗರಿಗೆ ದಡ್ಡ ಅನ್ನಂಗಿಲ್ಲ. ಕಡಿಮೆ ತಿಳಿದವ ಹೆಚ್ಚ ತಿಳಿದವ ಅವು ಇನ್ನೊಂದ್ ಸ್ವಲ್ಪ ತಿಳ್ಕೊಂಡ್ರೆ ಶಾನೆ ಆಗ್ತಾನ. ತಿಳಿಗೇಡಿ ಅನ್ನಬಾರದು. ನಾವೆಲ್ಲ ಅರುಸೋರ್ ಬರೀ ಯಾಕೆ ಅರುಸೋರ್ ಬರೀ? ಅರಿವು ಮರಿಗೆ ಸಾಕ್ಷಿ ಇದೀವಿ. ಗೊತ್ತಿಲ್ಲ, ಆಗೈತಿ ಅನ್ನೋದಕ್ಕೆ ಸಾಕ್ಷಿ ನಾವಿದೀವಿ. ಅರಿವು ಮರಿಯುಡಿಗೆ ಸಾಕ್ಷಿ ಇದೀವಿ. ಗೊತ್ತಿಲ್ಲ ಅನ್ನೋದು ಕೂಡ ನಾವು ಅರಿವಿನಿಂದ ತಿಳಿತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಅರುಸ್ವರೂಪರೇ. ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಅಟಿಟ್ಯೂಡ್ ಕಾಲ್ಡ್ ಶ್ರದ್ಧಾ. ಅದಕ್ಕೆ ನಿನಗೆ ಏನ್ ಬೇಕಾಗೈತಿ? ಈಗ ಒಂದು ಗುಣ ಬೇಕಾಗೈತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಮಯ ಚೇಂದ್ರಿಯ ಅಂತ ಐತಲ್ಲ, ಹಂಗ ಶ್ರದ್ಧಾ ಬೇಕಲ್ಲ. ಆ ಶ್ರದ್ಧಾ ಇಟ್ಕೋಪ. ಶ್ರದ್ಧಾ ಅನ್ನುವಂತ ಪಾತ್ರೆ ಭದ್ರ ಇರಬೇಕು. ಓಪನ್ ಮೈಂಡ್, ತೆರೆದ ಹೃದಯ, ತೆರೆದ ಮನಸ್ಸು, ಇವೆರಡು ನಿನ್ನಲ್ಲಿ ಇರಲಿ. ಅದಕ್ಕೆ 4th ಚಾಪ್ಟರ್ ಕೃಷ್ಣ ಎಂಸೈಡ್, ಇನ್ನು 4ನೇ ಅಧ್ಯಾಯದಲ್ಲಿ ಅದನ್ನೆಲ್ಲ ಹೇಳ್ಯ ನಾವು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಸಹಿತೇಂದ್ರಿಯ ಅಂತದ ಅಲ್ಲೆಲ್ಲ. ದಟ್ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಅಂಡ್ ಅರ್ಜುನ, ಯು ಹ್ಯಾವ್ ಗಾಟ್ ದಟ್ ಅಟಿಟ್ಯೂಡ್. ಅಂತ ಶ್ರದ್ಧೆಯನ್ನ ನೀನು ಪಡ್ಕೊಂಡಿಯ ಅರ್ಜುನ. ದೇರ್ಫೋರ್ ಯು ಆರ್ ಕಾಲ್ಡ್ ಅನಸೂಯ. ಆದ್ದರಿಂದ ನಿನಗೆ ನಾನು ಅನಸೂಯ ಅನ್ನುವಂತ ಪಟ್ಟ ಕೊಡ್ತಾ ಇದ್ದೇನೆ. ಅಸೂಯ ಇಸ್ ಡಿಫೈನ್ಡ್ ಆಸ್, ಅಸೂಯ ಅಂದ್ರೆ ಏನಂಗಾರ? ಅದರ ವಿರೋಧ ಅರ್ಥ ಯಾವುದು? ಅಸೂಯ ಇದು ಡಿಫೈನ್ಡ್ ಆಸ್ ಪರಗುಣೇಶು ದೋಷ.
ಆವಿಷ್ಕರಣ ಪರಾಗುಣೇಶು ದೋಷ ಆವಿಷ್ಕಾರಂ ಅಸೂಯ ಫೈಂಡಿಂಗ್ ಫಾಲ್ಟ್ ಲುಕಿಂಗ್ ಫಾರ್ loopholes is called asuya. In Tamil, the word asuya is used in the meaning of jealousy. That is not the exact translation. The Sanskrit word for jealousy is matsaryam. ಇಲ್ಲಿ ಅಸೂಯ ಶಬ್ದಕ್ಕೆ ಅರ್ಥ ಕೊಡ್ತಾ ಇದ್ದಾನೆ ಪರಮಾತ್ಮ. ಏನು ಹಂಗಂದ್ರೆ ಅಸೂಯ ಅಂದ್ರೆ ಏನು? ಫೈಂಡಿಂಗ್ ಫಾಲ್ಟ್, ಲುಕಿಂಗ್ ಲೂಪ್ ಹೋಲ್ಸ್, ಕಪ್ಪು ಚುಕ್ಕಿಗಳನ್ನು ಕಂಡುಹಿಡಿಯೋದು ಇನ್ನೊಬ್ಬರಲ್ಲಿ, ದೋಷವನ್ನು ಕಂಡುಹಿಡಿದು ಫೈಂಡಿಂಗ್ ಫಾಲ್ಟ್, ಇದು ಅಸೂಯ. ತಮಿಳದಲ್ಲಿ ಏನಂತಾರೆ? ಜಲಸಿ ಅಂತಾರ, ಸೇರದಿರುವಿಕೆ. ದಟ್ ಈಸ್ ನಾಟ್ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್. ಇದು ಕೂಡ ಎಕ್ಸಾಕ್ಟ್ ಅಲ್ಲ. ಸಂಸ್ಕೃತ ಒಳಗೆ ಮತ್ತೊಂದು ಶಬ್ದ ಯಾವುದು? ಮಾತ್ಸರ್ಯಂ. ಸಂಸ್ಕೃತದಲ್ಲಿ ಇರುವಂತಹ ಶಬ್ದ ಯಾವುದು? ಮಾತ್ಸರ್ಯ. ಮೋಹಮದ ಮಾತ್ಸರ್ಯ ಅಂತೀವಲ್ಲ, ಅದು ಶಬ್ದ ಸಂಸ್ಕೃತ, ಅದ ಅಸೂಯ. The word asuya is finding fault and that becomes a very goal itself. That is called asuya. ಅದಕ್ಕೆ ನಾವು ಅಸೂಯ ಅಂತ ಹೇಳ್ತಾ ಇದ್ದೇವೆ. ಪರಾಗುಣೇಶು ದೋಷ ಆವಿಷ್ಕಾರಂ. ದಯಾನಂದ ಸ್ವಾಮಿ ಸೇಸ್ ಪ್ರೂಫ್ ರೀಡರ್ಸ್ ಇಂಟೆಲೆಕ್ಟ್. ದಯಾನಂದ ಸರಸ್ವತಿಗಳು ಅದಕ್ಕೆ ಇನ್ನೊಂದು ಶಬ್ದ ಕೊಡ್ತಾರ, ಪ್ರೂಫ್ ರೀಡರ್ಸ್. ಅವರಲ್ಲಿ ಏನದ ಅದನ್ನ ಎತ್ತಾಡೋದು, ಪ್ರೂಫ್ ರೀಡರ್ಸ್. When you are reading, ಅವ್ರು ನೋಡಿದಾಗ ವಾಟ್ ಈಸ್ ಯುವರ್ ಏಮ್, ನಿನ್ನ ಗುರಿ ಏನದ, ನಿನ್ನ ಟಾರ್ಗೆಟ್ ಏನದ, ನಿನ್ನ ಒಳಗ ಅಂತರ್ಮುಖಿಯಾಗಿ ಹೋಗಿ ಉಳಿಯುವುದ. ಆದ್ರೆ ಹೊರಮುಖ ಬುದ್ಧಿಯಿಂದ, ಅರ್ಥಾತ್ ಆತ್ಮವಿಮುಖ ಬುದ್ಧಿಯಿಂದ ಹೊರಗಿನದನ್ನೇ ನೋಡಿ ಹೊರಗಿನ ದೋಷ ಆದಿಗಳನ್ನು ಗುರುಸುವುದು ನಿನ್ನ ಧರ್ಮ ಅಲ್ಲ. ಆವಿಷ್ಕಾರನಂ. ದಯಾನಂದ ಸ್ವಾಮಿಗಳು ಹೇಳ್ತಾರ, ಪ್ರೂಫ್ ರೀಡರ್ಸ್ ಅಂತಾರ ಅವ್ರಿಗೆ. ಅಂತಾರ ಅವರು ಹೊರಗಿಂದ ಬರೀ ಓದ್ಕೊಂತ ಹೋಗೋದು, ಒಳಗ್ ನಿನ್ನ ಓದ್ಕೋ. ಓದು ಎಲ್ಲದ ಪುಸ್ತಕ ನೋಡು, ಅದು ಕನ್ನಡಿ ಇರ್ಲಿ ಪರವಾಗಿಲ್ಲ. ಗುರುಗಳು ಕನ್ನಡಿ ರೂಪದಾಗ ಅದಾರ. ಅವ್ರು ಹೇಳಿದ್ದನ್ನ ಕನ್ನಡಿ ಒಳಗ್ ನಿನ್ನಲ್ಲಿ ನೋಡ್ಕೊಳಕ್ ಕಳಿ. ಒಂದ್ ಬಟ್ ನೀ ಹೊರಗ್ ತೋರ್ಸಾಕ್ ಹೋದ್ರೆ 4 ಬಟ್ ನೀನು ತೋರಿಸ್ತಾವಪ್ಪ. ಹೊರಗೆ ನೊಣ ಎಣ್ಸಾಕು ಆದ್ರೆ ನೀ ಅಡಿಯೊಳಗೆ ದನ ಬಿದ್ದದಲ್ಲ. ಇದನ್ನ ಹೇಳವ್ರು ಯಾರು? ವಾಟ್ ಈಸ್ ಯುವರ್ ಏಮ್? ನಿನ್ನ ಗುರಿ ಏನದ, ಆ ಕಡೆ ಲಕ್ಷ ಇರಲಿ. ವಾಟ್ ಈಸ್ ಯುವರ್ ಟಾರ್ಗೆಟ್? ಯು ಹ್ಯಾವ್ ಟು ಟೇಕ್ ಫಾರ್ ದ ಮಿಸ್ಟೇಕ್. ಈ ಮಿಸ್ಟೇಕ್ ನೀನು ಮಾಡಬೇಡ. ಫಾರ್ ದ್ಯಾಟ್ ಓನ್ಲಿ ಪ್ರೂಫ್ ರೀಡರ್ ಇಸ್ ಎಂಪ್ಲಾಯ್ಡ್, ಬಟ್ ದಟ್ ಈಸ್ ನಾಟ್ ದ ಅಪ್ರೋಚ್ ಆಫ್ ಸ್ಪಿರಿಚುವಲ್ ಸ್ಟಡಿ. ಈ ರೀತಿ ಕಪ್ಪು ಚುಕ್ಕಿಯನ್ನ ನಾವು ಪ್ರೂಫ್ ರೀಡರ್ಸ್ ಅನ್ನ ಕಂಡ್ರೆ ಅದು ಅವ್ರಿಗೆ ಕೆಲಸ ಆಗೋದಿಲ್ಲ. ನಮಗೇನ್ ಬೇಕಾಗೈತಿ? ಅನಸೂಯ ಬೇಕಾಗೈತಿ. ಯಾರ ಬಗ್ಗೆ ದ್ವೇಷ, ರಾಗ, ಕಪ್ಪು ಚುಕ್ಕಿಯನ್ನ ಕಂಡುಹಿಡಿಯದೆ ಕೇವಲ ನಿನ್ನೆಲ್ಲಿ ಅವ್ರು ನೋಡಿ ನಿನ್ನೆಲ್ಲಿ ಕಂಡುಹಿಡ್ಕೊ. ಅವ್ರು ನೋಡ ದೋಷ ನೋಡಕ್ಕೆ ಅಡ್ಡಿ ಇಲ್ಲ, ಆದ್ರ ಆ ದೋಷ ನನ್ನಲ್ಲಿ ಐತಿ. ಹಂಗ ಆ ಕಪ್ಪು ಚುಕ್ಕಿಯನ್ನ ಇತ್ತು ಅಂತಂದ್ರೆ ಅದನ್ನ ಕಳ್ಕೊಳಕ್ ಪ್ರಯತ್ನ ಮಾಡು. ಆದ್ರೆ ನಿನಗೆ ಬೇಕಾದವ್ರು ಇದ್ರು ಅಂದ್ರ ನೀನು ತಿದ್ದಾಕ್ ಹೋಗು. ನೀವು ಸುಮ್ಮನೆ ತಿದ್ದಾಕ್ ಹೋಗಿ ಅಂದ್ರ ನೀನು ಮೂರ್ಖ ಆಗ್ತೀಯ. ನಿನ್ ಬೇಕಾದವ್ರು ಇದ್ರ, ನಿನ್ನ ಫ್ರೆಂಡ್ಸ್ ಇದ್ರ ತಿದ್ದಿರಿ ಅಂತ ತಪ್ಪಿಲ್ಲ, ಪುಣ್ಯ ಅದ. ಆದ್ರ ಸುಮ್ಮನೆ ಇನ್ನೊಬ್ಬರ ದೋಷಗಳನ್ನ ಕಲೆಗಳನ್ನ ನೀನು ಕಂಡು ಹಿಡಿಯಾಕ ಹೋದೆ ಅಂದ್ರ ನಿನ್ನಂತ ಮೂರ್ಖಿಲ್ಲ, ಯಾರು ಆಗೋದಿಲ್ಲ. ಆದ್ದರಿಂದ ನೀನು ಅನಸೂಯ ಆಗು. ಇನ್ಫ್ಯಾಕ್ಟ್ ಶ್ರದ್ಧಾ. ಸೊ ಬಿಕಾಸ್ ಆಫ್ ದಿಸ್ ಯುನಿಕ್ ಕ್ವಾಲಿಫಿಕೇಶನ್ ಐ ಹ್ಯಾವ್ ಚೂಸನ್ ಟು ಯು ಟು ಟೀಚ್ ಯು. ನಿನ್ನ ಕಲಿಸಬೇಕಾದ್ರೆ ನಾನು ನಿನ್ನನ್ನು ಯಾಕೆ ಗುರ್ತಾ ಹಿಡಿದೀನಿ? ನನ್ನಲ್ಲಿ ಯಾರಲ್ಲಿ ಇರ್ಲಾರ್ದಂತ ಅರ್ಹತೆಗಳದಾವ. PSI ಸೆಲೆಕ್ಷನ್ ಆಗ್ಬೇಕಾದ್ರೆ ಏನ್ ಬೇಕು? ಅವ ರಿಟರ್ನ್ ಎಕ್ಸಾಮಿನೇಷನ್ ಪಾಸ್ ಬೇಕು, ಓರಲ್ ಪಾಸ್ ಆಗ್ಬೇಕು, ಫಿಸಿಕಲ್ ಪಾಸ್ ಆಗ್ಬೇಕು. ಬಾಳ ಗುದ್ದಾಟ ಅದ. ಈಗ ಮನಿ ಕೂಡ ಇನ್ಫ್ಲೂಯೆನ್ಸ್ ಅದ, ಅದು ಬೇಕು ಅಂದ್ರ ಅಲ್ಲಿ ಸೆಲೆಕ್ಷನ್ ನೋಡ್ರಿ. ಅವೆಲ್ಲ ಟಾರ್ಗೆಟ್ ಅದಾವ. ಮನಿ ವಿಟಮಿನ್ ಬೇಕು, ಇನ್ಫ್ಲೂಯೆನ್ಸ್ ಬೇಕು. ಹಾಗೆ ಆದಾಗ ಆಗ್ತದ. ಇಲ್ಲಿ ಏನದ? ಯಾವ ಇನ್ಫ್ಲೂಯೆನ್ಸ್ ಇಲ್ಲ. ನಿನ್ನ ಅರ್ಹತೆ, ನಿನ್ನ ಇನ್ಫ್ಲೂಯೆನ್ಸು. ಶಮದಾಮಯ ಸಾಧನ ಚತುಷ್ಟಯ ಸಂಪನ್ನ ಇರಬೇಕು, ಶ್ರದ್ಧಾ ಇರಬೇಕು, ಭಕ್ತಿ ಇರಬೇಕು, ಗುರುಗಳ ಬಗ್ಗೆ ವಿನಯ ಇರಬೇಕು. ಅದಕ್ಕಪ್ಪ ನಿನ್ನಲ್ಲಿ ಎಲ್ಲ ಇರೋದ್ರಿಂದ ನಿನ್ನ ನಾನು ಹುಡುಕೀನಿ ಅನ್ನುವಂಥದ್ದು ಹೇಳ್ತಾರ. ಇನ್ನ ಮುಂದಿನ ಶ್ಲೋಕದಲ್ಲಿ ಏನು ಇನ್ನೂ ಟೈಮ್ ಅದ, ಇನ್ನು
12 ನಿಮಿಷದ. ನಾವು ಮುಂದಿನ ಶ್ಲೋಕಕ್ಕೆ ಹೋಗುವ. ನೆಕ್ಸ್ಟ್ ಶ್ಲೋಕ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ ಅನ್ನುವಂತ ಈ 2ನೇ ಶ್ಲೋಕವ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಹಂ. ಈ ರೀತಿ ವಿಶೇಷಣಗಳನ್ನು ಕೊಟ್ಟು ಅವರು ಇದರಲ್ಲಿ ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ, ಏನದ ಅನ್ನೋದು ನೋಡೋಣ. ಇದಂ ಅಂದ್ರ ಈ ವಿಜ್ಞಾನ ಸಹಿತ ಆದಂತ ಜ್ಞಾನ. ಈಗ ಹೇಳಕತ್ತಾರಲ್ಲ, ಈ ವಿಜ್ಞಾನ ಸಹಿತವಾದಂತ ಜ್ಞಾನ ಅಂದ್ರೆ ಕೇವಲ ಜ್ಞಾನ ಅಲ್ಲ, ವಿಜ್ಞಾನ ಸಹಿತವಾದಂತ ಜ್ಞಾನ. ಇದು ರಾಜ ವಿದ್ಯಾ ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ಹೇಳಿ ನಾವು ಕೇವಲ ಜ್ಞಾನದ ಬಗ್ಗೆ ಹೇಳಿವಿ. ಈಗ ಜ್ಞಾನ ವಿಜ್ಞಾನ ಎರಡೂ ಕುಳಿತು ತಗೋತೀವಿ. ಒಂದು ಪರೋಕ್ಷದ, ಒಂದು ಅಪರೋಕ್ಷದ. ಪರೋಕ್ಷದಿಂದ ಆವರಣ ನಿವೃತ್ತಿ ಆಗೋದಿಲ್ಲ. ಅವ ಬ್ರಹ್ಮ ಇದ್ದಾನೆ ಇರ್ಬೋದು, ಆವರಣ ನಿವೃತ್ತಿ ಆಗಿಲ್ಲ. ಆದ್ರೆ ಅದೇ ಬ್ರಹ್ಮನಾಗಿದ್ದೇನೆ ಅಪರೋಕ್ಷ. ಆ ಬ್ರಹ್ಮ ಏನ್ ಹೇಳಕತ್ತೀರಲ್ಲ ಪರೋಕ್ಷವಾಗಿ, ಅದು ಮಾಹಿತಿ ಜ್ಞಾನ. ಅದು ಇನ್ಫಾರ್ಮೇಶನ್ ನಾಲೆಜ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ನಾಲೆಜ್ ಅಲ್ಲ. ಅದನ್ನ ಟೆಕ್ನಿಕಲ್ ಆಗಿ ಅಪ್ಲೈಡ್ ಸೈನ್ಸ್ ಅಂತಾರೆ. ಅದನ್ನ ಅಪರಿಸಿದಾಗ ಎಂತೆಂತ ಫ್ಯಾಕ್ಟ್ರಿಗಳು ನಡೀತಾವೆ. ಥಿಯರಿ ಜ್ಞಾನ, ಪ್ರಾಕ್ಟಿಕಲ್ ಜ್ಞಾನ. ಇದು ಥಿಯರಿ ಸಹಿತವಾದ ಪ್ರಾಕ್ಟಿಕಲ್ ಜ್ಞಾನ ಸೈನ್ಸ್ ಪ್ರಕಾರ. ಹಂಗಿಲ್ಲಿ ಇದು ಪರೋಕ್ಷ ಸಹಿತವಾದಂತ ಅಪರೋಕ್ಷ ಜ್ಞಾನ, ಜ್ಞಾನ ವಿಜ್ಞಾನ. ಎಲ್ಲಾ ವಿದ್ಯೆಗಳ ರಾಜ ಇದಂ ರಾಜವಿದ್ಯಾ, ಎಲ್ಲ ವಿದ್ಯೆಗಳ ರಾಜದ. ರಾಜಗುಹ್ಯಂ ಎಲ್ಲಾ ರಹಸ್ಯಗಳ ರಾಜದ, ಅತ್ಯಂತ ಪವಿತ್ರದ, ಉತ್ತಮದ ಪ್ರತ್ಯಕ್ಷ ಫಲಕಾರ್ಯದ, ಗಮಂ ಮತ್ತು ಧರ್ಮ್ಯಂ ಧರ್ಮಯುಕ್ತದ, ಕರ್ತುಂ ಸಾಧನೆ ಮಾಡಲು, ಸುಖಂ ಬಹಳ ಸುಲಭದ, ಅವ್ಯಯಂ ಅವಿನಾಶ್ಯದ. ನೋಡ್ರಿ, ಇಂದ ನಾವು ಇದನ್ನ ಸೇಮ್ ಯಾವ ಹಿಂದಿನ ಕಠೋಪನಿಷತ್ ಯಾವ್ದು ಹೇಳಿದ್ರಿ, ಹಿಂದಿನ ಉಪನಿಷತ್ತು ಮುಂಡಕ ಉಪನಿಷತ್ತಿನಲ್ಲಿ ಹೇಳ್ಕೊಂತ ಬಂದಿ ನೋಡ್ರಿ. ಅಲ್ಲೂ ಬಹಳ ಚಂದ ಹೇಳ್ಯಾರ. ಆತ್ಮ ಅದೃಶ್ಯ ಗ್ರಾಹ್ಯ ಗೋತ್ರ ಅವರ್ಣ ಅಚಕ್ಷು ಅಶ್ರೋತ್ರ ಅಪಾಣಿ ಅಪಾದ ನಿತ್ಯಂ ವಿಭೂ ಸರ್ವಗತ ಸುಸೂಕ್ಷ್ಮಂ ಅವ್ಯಯಂ ಭೂತಯೋನಿ. 12 ವಿಶೇಷಣಗಳು ಕೊಟ್ಟು ಹೇಳ್ಯಾರ. ಇವ್ರು ಹೇಳ್ತಾರ ನೋಡ್ರಿ, ಇಷ್ಟು ವಿಶೇಷಣಗಳು ಕೊಟ್ರ, 8 ವಿಶೇಷಣಗಳು ಕೊಟ್ಟ. ಒಂದು ಅತ್ಯಂತ ಪವಿತ್ರ, ಎಲ್ಲಾ ರಹಸ್ಯಗಳ ರಾಜ. ಒಂದು ಅತ್ಯಂತ ಪವಿತ್ರ. 2 ಅತ್ಯುತ್ತಮ, ಉತ್ತಮಗಳಲ್ಲಿ ಅತ್ಯುತ್ತಮವಾದಂತಹದ್ದು. 3 ಪ್ರತ್ಯಕ್ಷ ಫಲಕಾರಿ. 4 ಧರ್ಮಯುಕ್ತವಾದದ್ದು. 5 ಇದು ಸಾಧನೆ ಮಾಡ್ಲಿಕ್ಕೆ ಬಹಳ ಸುಲಭದ. 6 ಅವಿನಾಶದ. 7 ಈ ರೀತಿ 7 ವಿಶೇಷಣಗಳನ್ನ ಕೊಟ್ಟು ಈ ಜ್ಞಾನವನ್ನ ಒಂದೊಂದನ್ನಾಗಿ ಗುರುಗಳು ಏನ್ ಮಾಡ್ತಾರೆ, ಇವೆಲ್ಲವುಗಳನ್ನು ಒಂದೊಂದನ್ನಾಗಿ ಈ ಒಂದು 2ನೇ ಶ್ಲೋಕದಲ್ಲಿ ವರ್ಣ ಮಾಡ್ತಾ ಹೋಗ್ತಾರೆ. ಈ ವಿಜ್ಞಾನ ಸಹಿತ ಜ್ಞಾನವು ಎಲ್ಲಾ ವಿದ್ಯೆಗಳ ರಾಜ, ಎಲ್ಲಾ ರಹಸ್ಯಗಳ ರಹಸ್ಯ, ಅತ್ಯಂತ ಪವಿತ್ರ, ಅತ್ಯುತ್ತಮ, ಪ್ರತ್ಯಕ್ಷ ಫಲಕಾರಿ, ಧರ್ಮಯುಕ್ತ, ಸಾಧನೆ ಮಾಡಲು ಬಹಳ ಸುಲಭ ಹಾಗೂ ಅವಿನಾಶಿ ಇದೆ ಅಂತ ಹೇಳಿದ್ರು. ಅದನ್ನು ಗುರುಗಳು ಯಾವ ರೀತಿ ಹೇಳ್ತಾರ ಅನ್ನೋದನ್ನ ನೀವು ಗುರುಗಳ ಮುಖಾಂತರವಾಗಿ ಓದುವ. ದಿಸ್ ಇಸ್ ದ ಗ್ರೇಟೆಸ್ಟ್ ನಾಲೆಜ್. ಶ್ರೇಷ್ಠಕ್ಕೂ ಶ್ರೇಷ್ಠವಾದಂತ, ಪರಕ್ಕೂ ಪರತರವಾದಂತ ಯಾವ ಈ ಜ್ಞಾನ, ಗ್ರೇಟೆಸ್ಟ್ ನಾಲೆಜ್, ದ ಗ್ರೇಟೆಸ್ಟ್ ಸೀಕ್ರೆಟ್, ಬಹಳ ಅತ್ಯುತ್ತಮವಾದಂತ ರಹಸ್ಯ, ಗ್ರೇಟೆಸ್ಟ್ ಸೀಕ್ರೆಟ್, ದ ಮೋಸ್ಟ್ ಸೀಕ್ರೆಟ್, ಬಹಳ ಪರಮ ಪವಿತ್ರ, ಡೈರೆಕ್ಟ್ಲಿ ಅಟೈನಬಲ್, ನೇರವಾಗಿ ಸಿಗುವಂತದ್ದು, ಸುಲಭ ಸಾಧ್ಯವಾದಂತದ್ದು. ಅನ್ಅಪೋಸ್ಡ್ ಟು ಧರ್ಮ, ಧರ್ಮಕ್ಕ ಅವಿರೋಧವಾದಂತದ್ದು. ಧರ್ಮಕ್ಕೆ ವಿರೋಧ ಅಲ್ಲಿದು. ಏನೋ ಹೇಳಾಕತ್ತಿ, ಧರ್ಮ ವಿರೋಧಿ ಅದಪ್ಪ ಇದು, ಹಂಗದನು. ಧರ್ಮಕ್ಕೆ ವಿರೋಧವಲ್ಲದಂತದ್ದು. ಅನ್ಅಪೋಸ್ಡ್ ಟು ಧರ್ಮ, ವೆರಿ ಈಸಿ ಟು ಪರ್ಸ್ಯೂ. ಇದನ್ನ ಆಚರಣೆ ಮಾಡ್ಲಿಕ್ಕೆ, ಅನುಭವೀಕರಿಸಲಿಕ್ಕೆ ಬಹಳ ಹಗರದ. ಅಂಡ್ ಇಂಪೆರಿಷಬಲ್, ನಾಶರಹಿತದ ಅನ್ನುವಂಥದ್ದನ್ನ ಹೇಳಿ
ಹೇಳ್ತಾರೆ ಇಲ್ಲಿ, ಕೃಷ್ಣ ಕಂಟಿನ್ಯೂಸ್ಡ್ ವಿತ್ ದ ಗ್ಲೋರಿ ಆಫ್ ನಾಲೆಜ್. ಇದನ್ನೆಲ್ಲ ಯಾಕೆ ಹೇಳಕತ್ತಾರ? ವೈಭವೀಕರಣ ಮಾಡಾಕತ್ತಾರ. ಜ್ಞಾನದ ಒಂದು ಉತ್ಕೃಷ್ಟೆಯನ್ನ ಅವರು ಉತ್ಕರ್ಷೆಯನ್ನ ಮಾಡ್ತಾ ಇದ್ದಾರೆ. ಅದರ ಮಹತಿಯನ್ನ, ಅದರ ಹೆಗ್ಗಳಿಕೆಯನ್ನ ಹೇಳಿ ನಮ್ಮನ್ನ ಪ್ರವೃತ್ತಿ ಆಗ್ಲಿ ಅನ್ನುವಂತ ಉದ್ದೇಶದಿಂದ ಗುರುಗಳ ಅಥವಾ ಈ ಶ್ಲೋಕದ ತಾತ್ಪರ್ಯ ಅದ್ರದ್ದು ಇಂಪಾರ್ಟೆನ್ಸ್ ಕೊಟ್ಟ ಸ್ಪೆಷಲ್ ಡಾಕ್ಟರ್ ಹೇಳ್ತಾರ ಒಬ್ಬರು. ಅದಕ್ಕೆ ಅದನ್ನ ಸ್ಪೆಷಲ್ ಅನ್ನೋದು ಯಾಕೆ ಇಡ್ತಾರ? ಸ್ಪೆಷಾಲಿಸ್ಟ್ ಅಂದ್ರ ಅದರಲ್ಲಿ ಅತ್ಯಂತ ಪರಿಣಿತಿ ಉಳ್ಳದು. ಅವು ಚಿಲ್ಡ್ರನ್ ಸ್ಪೆಷಾಲಿಸ್ಟ್, ಆ ಸಣ್ಣ ಮಕ್ಕಳಲ್ಲಿ ಬಹಳ ಒಂದು ಪರಿಣಿತಿಯನ್ನು ಹೊಂದಿದವ್ರು. ಹಂಗಿಲ್ಲಿ ಗುರುಗಳು ಈ ಜ್ಞಾನಕ್ಕ ಕೆಲವು ವಿಶೇಷಣ ಕೊಟ್ಟು ಅರ್ಹತೆ ಕೊಟ್ಟಾರೆ. ಕೃಷ್ಣ ಕಂಟಿನ್ಯೂಸ್ ದ ಗ್ಲೋರಿ ಆಫ್ ದಿಸ್ ನಾಲೆಜ್. ಜ್ಞಾನ ಮಹಿಮಾ, ಈಶ್ವರ ಜ್ಞಾನ ಮಹಿಮಾ is the topic continued here also. Rajavidya, this knowledge, Ishvara Jnanam is the royal knowledge. It is the greatest knowledge among all the disciples of the knowledge. ಎಷ್ಟು 64 ವಿದ್ಯೆಗಳಂತಾರಲ್ಲ, ಅದರಲ್ಲಿ ಶ್ರೇಷ್ಠತಮವಾದಂತ ರಾಜವಿದ್ಯೆ ಇದು. ಉಳಿದ ವಿದ್ಯೆಗಳ ಅಪರ ವಿದ್ಯೆಗಳದವ, ಪರಕ್ಕೂ ಪರವಾದಂತ ಶ್ರೇಷ್ಠವಾದಂತ ವಿದ್ಯಾ ಇದು ರಾಜವಿದ್ಯಾ, ಬ್ರಹ್ಮಜ್ಞಾನ ಅಂತಾರೆ ಇದಕ್ಕೆ. ಇದಕ್ಕೆ ಇದು ಜ್ಞಾನದ ಮಹಿಮೆಯನ್ನ ಇದು ಗುಹ್ಯತರವಾದಂತ ಒಂದು ವಿಶೇಷಣವನ್ನು ಕೊಟ್ಟ ಪರಮಾತ್ಮ ಇದನ್ನ ಹೊಗಳ್ತಾ ಇದ್ದಾನೆ. ಇದು ಈಶ್ವರ ಜ್ಞಾನ, ರಾಯಲ್ ನಾಲೆಜ್. ರಾಯಲ್ ಅಂತ ಯಾಕೆ ಹೇಳ್ತಾರೆ? ರಾಯಲ್ ಅಂದ್ರೆ ರಾಜವಿದ್ಯಾ ಅಂದ್ರೆ ಅವನು ಶ್ರೇಷ್ಠ ಇದ್ದಾನೆ. ರಾಜ ಎಲ್ಲವನ್ನು ಒಳಗೊಂಡಿರ್ತಾನೆ, ಎಲ್ಲಾ ಆಡಳಿತವನ್ನು ಕೈಲಿರ್ತದೆ. ಇಟ್ ಇಸ್ ದ ಗ್ರೇಟೆಸ್ಟ್ ನಾಲೆಜ್ ಅಮಂಗ್ ಆಲ್ ದ ಡಿಸಿಪಲ್ಸ್ ಆಫ್ ದ ನಾಲೆಜ್. ಎಲ್ಲಾ ವಿದ್ಯಾಶಾಖೆಗಳಲ್ಲಿ ಇದು ಹೆಚ್ಚಿನ ಜ್ಞಾನ. ಇನ್ನು ಮುಂಡಕ್ ಉಪನಿಷತ್ ಇಸ್ ಕಾಲ್ಡ್ ಪರಾವಿದ್ಯಾ. ಮುಂಡಕ್ ಉಪನಿಷತ್ ಇದಕ್ಕೆ ಏನಂತಾರ? ಪರಾವಿದ್ಯಾ ಅಂತಾರೆ. ಆ ಪರಾವಿದ್ಯಾ ಯಾರು ಅವ್ರು ಹೇಳ್ಯಾರಲ್ಲ, ಯತ್ರ ದದ್ರ ಅಲ್ಲಿ ಹೇಳ್ಯಾರ ಹಿಂದಾಕ್ಷ. ಅದನ್ನೆಲ್ಲ ನೋಡೋದ್ರ ನೋಡ್ರಿ, ಧೀರರಷ್ಟೇ ಅದನ್ನ ಕಾಣ್ಲಿಕ್ಕೆ ಸಾಧ್ಯದ. ಇದು ಬಹಳ ಸೂಕ್ಷ್ಮ ಬುದ್ಧಿವಂತರು. ಇದು ಧಿಯಲ್ಲಿ ಯಾರು ಇಂತ ಬುದ್ಧಿಯನ್ನು ಹೊಂದಿರ್ತಾರಲ್ಲ ಅವ್ರಿಗೆ ಸಾಧ್ಯದ. ಈ ಸ್ವರೂಪ ಸಾಕ್ಷಾತ್ಕಾರ ಹೊಂದಿದಂತವರಿಗೆ ಮಾತ್ರ ಸಾಧ್ಯ ಇದು ಅಂತಾರ ಅವರು ಇದನ್ನ ಪಡೆದವರು ಭಾಗ್ಯವಂತರು. ಅವ್ರು ಆತ್ಮದೇವರನ್ನ ಪ್ರತ್ಯಕ್ಷ ಕಾಣ್ತಾರ. ಅಂಗೈಯಲ್ಲಿರುವ ನೆಲ್ಲಿಕಾಯಿಯಂತೆ ಕಾಣ್ತಾರ ಅಂತ ಹೇಳ್ತಾನ. ಅಷ್ಟೊಂದು ಸ್ಪಷ್ಟದ ನೇರ ಮಾರ್ಗದ ಅನ್ನೋದು ಕೇಳ್ತಾರ ಅವ್ರು. ಅಂಗೈಲಿ ನೆಲ್ಲಿಕಾಯಿ ಎಷ್ಟು ಸ್ಪಷ್ಟದಲ್ಲ ಅಷ್ಟು ಸ್ಪಷ್ಟವಾಗಿ ಜ್ಞಾನವನ್ನು ಹೊಂತೇವು ಅರ್ಜುನ. ಅದಕ್ಕೆ ಇದನ್ನ ನೀನು ಅವಶ್ಯವಾಗಿ ಒಂದು ಎಷ್ಟು ನಿರ್ಗುಣ ಸ್ವರೂಪ ಇದು, ವಿಚ್ ಇಸ್ ದ ಓನ್ಲಿ ರಿಯಾಲಿಟಿ ಆಫ್ ಸತ್ಯಂ. ಇದು ಸತ್ಯ ಜ್ಞಾನದ ಒಂದು ಪರಾಕಾಷ್ಠೆ. ಹಿಂದೆ ಹೇಳ್ಯಾರ ಅವ್ರು. ಏನ್ ಹೇಳ್ಯಾರ? 4 ವಿಶೇಷಣಗಳನ್ನು ಕೊಟ್ಟಿದ್ರ ಅವರು. ASNS, ಏಕಂ ನಿತ್ಯಂ, ಏಕಂ ಸಾರಂ ನಿತ್ಯಂ ಸತ್ಯಂ. ASNS ನೆನ್ಪಿಟ್ಕೋರಿ. ASNS ಇವು 4 ಸಾಕ. ಅದ್ ಹೆಂಗದ? 4 ವಿಶೇಷಣ ಇವರು ಬಾಳ್ ಕೊಟ್ಟಾರ. ಈ ಗುರುಗಳು 4ರಲ್ಲಿ ಎಲ್ಲಾ ಮುಗಿಸ್ಬಿಟ್ಟಾರ. ASNS, ಏಕಂ ಸಾರಂ ನಿತ್ಯಂ ಸತ್ಯಂ. ಬಸ್ ಇವೆಲ್ಲವೂ ಅದಾವ ನೋಡಿದ್ರ ಪರಾವಿದ್ಯೆಯಲ್ಲಿ. ಏಕದ ಸಾರದ ಎಲ್ಲಾ ಜ್ಞಾನಗಳ ಸಾರದ ಇದರಾಗಿ ಈ ಜ್ಞಾನದಲ್ಲಿ ರಾಜವಿದ್ಯೆಯಲ್ಲಿ ಎಲ್ಲಾ ಉಪನಿಷತ್ತುಗಳ ಸಾರವನ್ನ ಅರ್ಕ ಮಾಡಿ ಇದರಲ್ಲಿ ಹಾಕಿದ್ದಾರೆ. ಸಾರದ ಮತ್ ನಿತ್ಯದ ನಾಶ ಇಲ್ಲ, ಮತ್ತು ಸತ್ಯದ. ಅದಕ್ಕೆ ಇದ್ರ ಹೆಗ್ಗಳಿಕೆ ಇದು. ಅವರೆಲ್ಲ ಹೇಳ್ತಾರೆ ನೋಡ್ ಮುಂದೇನು ಹೇಳ್ತಾರೆ. ಬೇರಾಜ್ ಅದರ್ ಬ್ರಾಂಚಸ್ ಆಫ್ ನಾಲೆಜ್, ಎಲ್ಲಾ ಬ್ರಾಂಚಸ್ ಅದಾವಲ್ಲ ಅದ್ರ ಎಲ್ಲದಕ್ಕಿಂತಲೂ ಇದು ಅನ್ಚೇಂಜಬಲ್. ಯಾವುದು ಚೇಂಜ್ ಇಲ್ಲ ಇದರಲ್ಲಿ. ಇದು ಚೇಂಜ್ ಆಗದೆ ಇರುವಂತಹದ್ದು, ನಾಶ ಆಗದೆ ಇರುವಂತಹ ಜ್ಞಾನ. ಸೊ ದೇರ್ ಫಾರ್ ದಿಸ್ ನಾಲೆಜ್ ಡೀಲ್ಸ್ ವಿತ್ ರಿಯಾಲಿಟಿ. ಕೇವಲ ಸತ್ಯವಾದಂತಹದ್ದನ್ನೇ ಕುರಿತು ಇದು ಹೇಳ್ತದ. ಅನಿತ್ಯವಾದಂಥದ್ದು ಯಾವುದಿಲ್ಲ, ಅದು ಅಪರಾಧ. ಸ್ತಂಭ ಮೊದಲುಗೊಂಡು ಬ್ರಹ್ಮ ಪರ್ಯಂತರವಾದಂತ ಎಲ್ಲವೂ ನಾಶವಂತದವ. ಇವನ್ ಬ್ರಹ್ಮಲೋಕ ಕೂಡ ನಾಶದ. ಉಳಿದ ಎಲ್ಲ ಲೋಕಿರ್ಲಿ, ಈ ಲೋಕ ಹಿಡ್ಕೊಂಡು ಎಲ್ಲಾ ಲೋಕಗಳು ನೈಶ್ವರ ನಾಶವಂತ.
ಹಂಗಾರೆ ನಾಶ ಇಲ್ಲದಿರುವಂತಹದ್ದು ಯಾವ್ದಾದ್ರು ಇದ್ರೆ ಅದು ನಮ್ಮ ಸ್ವರೂಪ. ಪರವಿದ್ಯಾದಿಂದ ಸಿಗತಕ್ಕಂತ ನಮ್ಮ ಸ್ವರೂಪ ಮಾತ್ರ ನಾಶ ಆಗದಿರುವಂತದ್ದು ಪರವಿದ್ಯಾ, ಬ್ರಹ್ಮವಿದ್ಯಾ ಹೇಳ್ತಾರ. ಸೊ ಇವನ್ ಚೇಂಜಿಂಗ್ ಆಸ್ಪೆಕ್ಟ್ ಆಫ್ ದ ಲಾರ್ಡ್ ವಿಚ್ ಕಮ್ಸ್ ಅಂಡರ್ ದ ಮಾಯಾ ಆರ್ ಮಿಥ್ಯಾ. ಈ ಸಗುಣ ದೇವರು ಅಂತೀರಲ್ಲ ನೀವು, ಶಿವ, ವಿಷ್ಣು, ಗಣಪತಿ, ಪಾರ್ವತಿ, ದೇವಿ, ಇವೆಲ್ಲ ಸಗುಣ ಈಶ್ವರಗಳು. ಎಲ್ಲ ಈಶ್ವರ ಅವು ಸಗುಣ, ಅವು ನಾಶವಂತದವು, ಅವು ಅಪರಾಧೊಳಗ ಬರ್ತಾವು. ಏನ್ ದೇವಿ ಉಪಾಸನ ಮಾಡ್ರಿ, ಶಿವನ ಉಪಾಸನ ಮಾಡ್ರಿ, ವಿಷ್ಣುಪಸಾಕಿರ್ಲಿ, ದೇವಿ ಉಪಾಸಕರೇ ಇರ್ಲಿ, ಗಣಪತಿ ಉಪಾಸಕರೇ ಇರ್ಲಿ, ಇವೆಲ್ಲವೂ ಲೋಕಗಳು ಅನಿತ್ಯದವ, ಇವು ನಿತ್ಯ ಅಲ್ಲ. ಆದ್ದರಿಂದ ಅವ್ರು ಹೇಳ್ತಾರೆ, ಇವೆಲ್ಲಾ ಜ್ಞಾನಗಳಿಗಿಂತ ಸಗುಣ ಜ್ಞಾನಗಿಂತಲೂ ಇದು ಶ್ರೇಷ್ಠವಾದದ. ಅಂಡ್ ರಿಯಲ್ ಅವು ಮಿಥ್ಯ ಅದಾವ. ದೇರ್ ಫೋರ್ ದಿಸ್ ಇಸ್ ಅ ಗ್ಲೋರಿಯಸ್. ಇದಕ್ಕೆ ಒಂದು ವೈಭವ ಕೊಟ್ಟೇವೆ ನಾವು. ಇಂಥ ವೈಭವಿತವಾದಂತ ಜ್ಞಾನ ಯಾವುದಿಲ್ಲ ಅಲ್ರಿ. ಆ ವಿಷ್ಣುಗಳು ಕಾಲಕಾದಿನದಾವ, ಆ ಲೋಕಗಳು ದೇಶ ಕಾಲಗಳು ಒಳಪಟ್ಟು ಅದಾವು. ದೇಶ ಕಾಲಗಳೇ ನಮ್ಮಲ್ಲಿ ಕಲ್ಪನಾ ಅದಾವು. ಕಲ್ಪನೆ ತೋರ್ತಕ್ಕಂಥ ಲೋಕಗಳು ಆಳ್ತಕ್ಕಂಥ ಆ ಪರಿಚಿನ್ನವಾದಂತ ದೇವತೆಗಳು ಎಷ್ಟರ ಮಟ್ಟಿಗೆ ಅವು ಸತ್ಯ ಆಗ್ತಾವು. ಅವು ಪರಿಚಿನ್ನದಾವ, ನಾಶವಂತದಾವ ಅಂತ ಒಂದ ಮಾತನಾಗ ಹೇಳ್ಬಹುದು. ಆದರೆ ದೇ ಆರ್ ವೆರಿ ಸ್ಟೆಪ್ಪಿಂಗ್ ಸ್ಟೋನ್ಸ್. ಅವುಗಳನ್ನು ಪಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಅವು ನಮ್ಮ ಮಾರ್ಗದರ್ಶಿಗಳು. ರೋಡ್ನಲ್ಲಿ ಹೇಳಿರಲ್ಲ ಗುರುಗಳು, ಅವು ಏನು ಫಲಕಗಳು ಇಟ್ಟಿರ್ತಾರೆ, ಹಂಗ ನಮ್ಮನ್ನ ದಾರಿ ತೋರಿಸ್ಲಿಕ್ಕೆ ಅವು ನಮಗ ಮಾರ್ಗದರ್ಶಿ ಕಲ್ಲುಗಳದಾವ. ಅದನ್ನ ಹಿಡ್ಕೊಂಡು ನಾವು ಹಗ್ಗ ಹಿಡ್ಕೊಂಡು ಮುಂದೆ ಬರ್ಲಿಕ್ಕೆ ದಾರಿಗಳವು. ಅಲ್ಲಿಗೆ ನಿಂದ್ರಬಾರದು. ಸಗುಣ ಸಾಕ್ಷಾತ್ಕಾರ ಆಯ್ತು, ಸಿದ್ಧಿಗಳ ಪ್ರಾಪ್ತ ಅದು. ನಾವು ಹೇಳಿದ್ದ ಕರೆ, ನಾವು ಮಾಡಿದ್ದ ಎಲ್ಲ ನಡೀತದ ಅಂತ ಕುಂಡ್ರಬೇಡ್ರಿ. ಅವು ಆಸೆ ತೋರಿಸ್ತಾವ ಸಿದ್ಧಿಗಳು. ಅದರಿಂದ ಮುಂದೆ ಬಂದು ನಿಮ್ಮ ನಿರ್ಗುಣ ಸ್ವರೂಪವಾದ ಆತ್ಮವನ್ನು ತಿಳ್ಕೊಳ್ರಿ ಅನ್ನುವಂತ ವಿಷಯಗಳನ್ನ ಇನ್ನೂ ಅನೇಕ ಅದಾವ. ಅಂತ ಅನೇಕ ವಿಷಯಗಳನ್ನ ಆ ಗುರುಗಳು ನಾಳೆ ದಿವಸ ನಿಮಗೆ ಹೇಳ್ತಾರ ಅನ್ನುವಲ್ಲಿಗೆ ಇಲ್ಲಿವರೆಗೆ ಶಾಂತವಾಗಿ ನನ್ನೆರಡು ತೊದಲು ನುಡಿಗಳನ್ನ ತಾವೆಲ್ಲರೂ ಕೇಳಿದ್ದಕ್ಕೆ ಅವ್ರು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ, ತಮ್ಮ ಪಾದಕ್ಕೆ ಅರ್ಪಿಸಿ, ಸಿದ್ಧಾರೂಢ ಪಾದಕ್ಕೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ.